ನಿಮ್ಮಂಥ ದೊರಡೆಕಾರರಿಗೆ ದೊರೆ ಜಗನ್ನಾಥ. ನೀನು ಯಾವ ದೊರೆಯಾದರೆ ನನಗೇನು? ನನ್ನನ್ನು ನಿಲ್ಲಿಸಿದ ಕಾರಣ ನಿನ್ನ ಪ್ರಾಣ ತೆಗೆದ ಪರಲೋಕಕ್ಕೆ ಕಳಿಸುವುದಕ್ಕೆ ನಿನ್ನನ್ನು ನಿಲ್ಲಿಸಿದೆ. ಈ ಸೃಷ್ಟಿರಾಜನ ಪ್ರಾಣ ತೆಗೆಯ ಗಂಡುಗಲಿಗಳು ಇನ್ನು ಯಾರು ಹುಟ್ಟಿಲ್ಲ ಈ ಕನ್ನಡ ನಾಡಿನಲ್ಲಿ. ಒಂದು ವೇಳೆ ಈ ಸೃಷ್ಟಿರಾಜನನ್ನು ಕೆಣಕಿ ಬದುಕಲು ಪ್ರಯತ್ನ ಪಟ್ಟರೆ ನಿನಗೆ ಇದೇ ಕೈದಿ. ಸುಮ್ಮನೆ ನನ್ನನ್ನು ತಡೆಯಬೇಡ. ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕು. ನೀನು ಹೋಗಬೇಕಾಗಿತ್ತು ಬೇಕ ಬಾಂಬೆಕ್ಕಲ್ಲ. ಸುಡಿಗಾಡಿಗೆ ಅವನು ನಿಮಗೆ ತೋರಿಸುತ್ತಾನೆ. ಈ ಜಮೀನ್ದಾರನು ಸುಡಗಾಡದಲ್ಲೇ ಹುಟ್ಟಿ ಸುಡಗಾಡದಲ್ಲೇ ಬಿದ್ದು ಬೆಳೆದು ಈ ಸುಡುಗಾಡುವನಿಗೆ ಸುಡುಗಾಡು ದಾರಿ ತೋರಿಸಲು ಬಂದ ನಿನ್ನಂತ ಸಾವಿರಾರು ಕೊನ್ನಿಗಳನ್ನು ನರಕಕ್ಕೆ ಕಳಿಸಿದ್ದಾನೆ ಈ ಸೃಷ್ಟಿರಾಜ. ನಿನ್ನ ಕೈಯಲ್ಲಿ ಹಣ ತುಂಬಿದ ಸೂಟ್ಕೇಸನ್ನು ಈ ಜಮೀನ್ದಾರನಿಗೆ ಒಪ್ಪಿಸಿ ಈ ಜಮೀನ್ದಾರನ ಕೈಯಿಂದ ಹಣ ಭಿಕ್ಷೆ ಬೇಡಿಕೊಂಡು ಬದುಕಿ ಇಲ್ಲಿಂದ ಬಚಾವಾಗು. ಈ ಸೂಟಿಗೆ ಕೊಟ್ಟು ಪ್ರಾಣ ಭಿಕ್ಷೆ ಬೇಡಿಕೊಂಡು ಬಚಾವಾಗಂದು ಹೇಳುವ ಬಚ್ಚಾಗನ ಮಗ ಜಮೀನ್ದಾರ. ಈ ಸೂಟಿಗೆಸಿನಿಂದ ಇಲ್ಲ ನಿಮ್ಮ ಪುಂದ ಈ ರಾಜಕ್ಕೆ ಶ್ರೀಮಂತ ಎಲೆಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಮಾತನಾಡಿದೆಯಾ? ಬಂದಿರುವುದು ನನಗೆಲ್ಲ ಜಮೀನ್ದಾರ. ನನ್ನ ಬಾಡಿಗೆ ನಾನು ಹೋಗುತ್ತಿರುವಾಗ ನನ್ನನ್ನು ತಡೆದು ಸೂಟಿಗೆ ಕಾಲಕ್ಕೆ ನೆರಿ ಆದಾಡಕ್ಕೆ ಸಿದ್ಧನಾದ ಸಿಗಂಡಿ ಬರಲು ನಾನೇನು ನಿನ್ನಂತೆ ಬಡವರ ಕರ್ವರ ಧರಿಸಿ ಆರಾಮ ಅನ್ನ ತಿಂದು ಬದುಕಿಲ್ಲ. ಅನ್ನ ತಿಂದು ನೀ ಬಾಳುವ ಸರ್ದಾರ ಸರ್ದಾರ ಸೃಷ್ಟಿ ನೋಡು. ಸುಮ್ಮನೆ ಈ ಸೃಷ್ಟಿರಾಜನನ್ನು ಸಿಡಿದೆಪ್ಪಿಸಬೇಡ. ಸಿಡಿದೆಪ್ಪಿಸಿ ಯಮಲೋಕಕ್ಕೆ ಹೋಗಬೇಡ. ಸೃಷ್ಟಿರಾಜ ಈ ಜಮೀನ್ದಾರನನ್ನು ಯಮಲೋಕಕ್ಕೆ ಕಳಿಸುತ್ತೇನಂತ ನೀನು ಬಂದರೆ ಹಸಿರಾಗಿ ನಿಮ್ಮ ಮೈ ಮೇಲೆ ನುಗ್ಗಿ ಶಿರಾ ಅಳಿದು ರಕ್ತ ಕುಡಿಯಲು ಬಿಡುವುದಲ್ಲ. ಹಸಿದ ಹುಲಿಯಾಗಿ ನೀರು ನನ್ನ ಮೈ ಮೇಲೆ ನುಗ್ಗಿ ರಕ್ತ ಕುಡಿಯುವ ಪೂರ್ವದಲ್ಲಿ ನನ್ನ ರೊಂಡ ಕಡೆಗೆ ಬಿಡಲಾರೆ. ಮರ್ಯಾದೆಯಿಂದ ಹೊರಟು ಹೋಗು. ಈ ಸೃಷ್ಟಿರಾಜನ ಗುಂಡಿಗೆ ಹಾವತಿಯಾಗಬೇಕಾಗಲಿದೆ. ದಿನ ಬೆಳಗಾದರೆ ಸಾವಿರಾರು ಕೊಲೆಗಳನ್ನು ಮಾಡಿ ರಕ್ತದ ಮಡಿಗಿನಲ್ಲಿ ಈಚಾಡಬಲ್ಲ ಪ್ರಾಣದ ಭಯವಿಲ್ಲ. ಅವರಿವರನ್ನು ಕೊಂದಿನಂತ ಮಾತ್ರಕ್ಕೆ ನೀವೇನು ದೊಡ್ಡ ರಬಡಿ ಎಂದು ತಿಳಿಯಬೇಡ. ನಿನ್ನಂಥ ದೊಡ್ಡ ರಬಡಿಗಳಿಗೆ ಹೇಗೆ ಮಣ್ಣು ಮುಟ್ಟಿಸಬೇಕೆಂಬುದು ಈ ಜಮೀನ್ದಾರನಿಗೆ ಚೆನ್ನಾಗಿ ಈ ಸೃಷ್ಟಿರಾಜರಿಗೆ ಮಣ್ಣು ಮುಕ್ಕುವರೆಂದು ಬಂಡರಂತೆ ಮಾತನಾಡುವ ನಿಮ್ಮಂತ ಬಂಡರನ್ನು ಅಣ್ಣಲ್ಲಿ
ನಮ್ಮಲ್ಲಿ ವಂಚಿಸುವುದೇ ಕತೆ. ತಂದೆ ನಮ್ಮ ದನಿಯರ ನಿಮ್ಮ ಕಾಲಿಗೆ ಬಿದ್ದು ಜೀವನನ್ನು ಅರಿದು ತಿಂದಾಗಲೇ ನನ್ನ ಮನಸ್ಸಿಗೆ ಬಹಳ ಶಾಂತಿ ಶಾಂತಿ ಹೋಗಿ ಕ್ರಾಂತಿ ಆಕೈತ್ರು ಯಪ್ಪ. ಮೊದಲು ಸುಮ್ಮನೆ ನಡೀರಿ. ಸುಟ್ಟಿದಾಗ ಇಂದು ಇಲ್ಲ ನಾಳೆಯಾದರೂ ನಿನ್ನಗೆ ಒಂದು ಗತಿ ನಾನು ತೋರಿಸದಿದ್ದರೆ ನನ್ನ ಹೆಸರು ಅಥವೇಗಿ ಜಮೀನ್ದಾರ ಜಗನ್ನಾಥನೇ ಅಲ್ಲ. ನಿಮ್ಮಂತ ಕಂತಿನ ಮಕ್ಕಳಿಗೆ ಎದುರೋರಲ್ಲ ಈ ಸುಟ್ಟಿ ರಾಜ. ನಿಮ್ಮಂತ ಕುನ್ನಿಗಳನ್ನು ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲು ಮಾಡುವುದು ಸಾಧ್ಯದ ಮಾತಲ್ಲ. ಇಂದಿನಿಂದ ಪ್ರಾರಂಭವಾಯಿತು ನನ್ನ ಸೂರತನದ ಬಡತನದ ಭೂತಕ್ಕೆ ಸಿಕ್ಕು ಬೆಂದು ಬೆಂದಾದ ಬಾಲೆ ಆ ಕುರಿಗಾರ ದಯಾನಂದನ ಮಗಳು ವಿಶ್ವದ ವಿಶ್ವ ಸುಂದರಿಯರು ಕೂಡ ನಾಚಬೇಕು. ನಿನ್ನ ರೂಪ ನೋಡಿ ಒಂದು ಸಾರಿ ನಿನ್ನನ್ನು ನೋಡಿದರೆ ಸಾಕು ತಲೆ ಅಲ್ಲಾಡಿಸುವ ಮುದುಕರ ಸುಮತಿಗೆ ಸವಿಯಬೇಕನ್ನುತ್ತಾರೆ. ನಿನ್ನ ದೇಹದ ಸುಖ ಈ ಜಮೀನ್ದಾರನ ಮನಸುಟ್ಟು ಹೋರಾಳಿಯಾಗಿ ಈ ಜಮೀನ್ದಾರನ ತೋಳು ಟಕ್ಕಿಯಲ್ಲಿ ಬಂದ ನಾವಿಲೀನಂತೆ ನೆಲದಾಡಿ ಇಲ್ಲದಿದ್ದರೆ ಹಂತವಾಗಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡಿದಾಗಲೇ ತೀರುತ್ತದೆ ನನ್ನ ಹಠ. ಇನ್ನು ಸೀತಾರಾಣಿ ನಿಲ್ಲ. ನನ್ನನ್ನು ನಿಲ್ಲಿಸಿದ್ರಲ್ಲ, ತಾವು ಯಾರು? ಅದಿನಂತರ ಅರಿಯದ ತುಂಬಿ ತುಳಿಕಾಡುತ್ತಿರುವ ನಿನ್ನಂಥ ಎಲ್ಲ ನಾರಿಯರಿಗೆ ಗೊತ್ತು ಇವನು ಜಗನ್ನಾಥ ಶ್ರೀಮಂತನ ಎಂಬುವುದು. ಓಹೋ, ಈ ಊರು ಜಮೀನ್ದಾರ ಜಗನ್ನಾಥ್ ಅಂದ್ರೆ ನೀವೇನಾ? ಲೇ, ಬರೇ ಜಗನ್ನಾಥ ಅಲ್ಲ ಎಣ್ಣೆ 25 ಹಳ್ಳಿಗಳಿಗೆ ಅಧಿಪತಿಯಾದ ಜಮೀನ್ದಾರ್ ಜಗನ್ನಾಥ.
ಹೋಗ್ತಾ ಇದ್ರು. ಅಲ್ಲ, ಹೋಗುವಳ ನನ್ನನ್ನ ತಡೆದು ನಿಲ್ಲಿಸಿದ್ರಲ್ಲ, ಇದು ನಿಲ್ಲಿಸಿದ ಕಾರಣವೇನು? ಹಸಿರಿನ ಶೋಭವನ್ನು ತುಂಬಿಕೊಂಡು ನಿಂತಿರುವ ಕಾಡ ಬೆಟ್ಟದಲ್ಲಿ ಒಂದು ನವತರಣದ ಹುಡುಗ, ಒಂದು ನವತರಣದ ಹುಡುಗಿಯನ್ನು ನಿಲ್ಲಿಸಬೇಕಾದರೆ ಒಂದು ಕಾರಣ ಇರಬೇಕಲ್ಲ ಸೀತಾ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಿನಗೆ ಗೊತ್ತಾಗದಿದ್ದರೆ ಈ ಭೂಮಿಯ ಮೇಲೆ ಎನ್ನುವಾಗಿ ಹುಟ್ಟಿದ್ದು ನೀನು ವ್ಯರ್ಥವೆಂದು ನಾನು ನಿಮಗೆ ಹೇಳಬಲ್ಲೆ. ನೋಡಿ, ನಿಮ್ಮಿಂದ ಅರ್ಥ ಅನರ್ಥ ಮಾತುಗಳನ್ನು ತಿಳಿಸ್ಕೊಳ್ಳುವಷ್ಟು ಅವಿವೇಕಿ ನಾನಲ್ಲ. ಅದರಿಂದ ನನಗೇನು ಆಗ್ಬೇಕು ಆಗಿಲ್ಲ. ಒಳ್ಳೆ ಮಾತಿನಿಂದ ನೀವು ನನಗೆ ದಾರಿ ಬಿಟ್ರೆ ಒಳ್ಳೆಯದು. ಈ ಜಮೀನ್ದಾರನ ಕಾಮದ ಬಲಿಯಿಂದ ತಪ್ಪಿಸಿಕೊಂಡು ಹೋಗಲು ನಿನಗೆ ಅರ್ಥನ್ನು ಸುಲಭದ ಮಾತಲ್ಲ ಸೀತಾ. ಈ ಜಮೀನ್ದಾರನ ಕಾಮದ ಆಸೆಯನ್ನು ತೀರಿಸಿದ ನಂತರ ನಿನಗೆ ಹೋಗುವುದು ಇಲ್ಲಿಂದ ಅವಕಾಶ. ಗೊತ್ತು ಜಮೀನ್ದಾರ್ರಿ, ಸೆಕ್ಯೂರಿಟಿ ಮಾತಾಡಿದ್ರೆ ಕಾರಲ್ಲಿರುವ ಚಪ್ಪಲು ಕೈಯಲ್ಲಿ ಬಂದಿತ್ತು. ಎಚ್ಚರ ಎಚ್ಚರ! ಸೀತಾ, ಎಚ್ಚರ ಎನ್ನುವ 3 ವರ್ಷವಾಗಿ ಜಮೀನ್ದಾರನ ಕಾಲುವಡಿಯಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ಇನ್ನೊಂದವರ ಭಾಷೆಯೊಂದಿಗೆ ಎದರುವ ಗಂಡು ಕಾಣಲ್ಲ. ಸೀತಾ, ಈ ಜಮೀನ್ದಾರನಿಗೆ ಬೇಕಾಗಿರುವುದು ನಿನ್ನ ದಾಂಬಾಚಾರದ ಮಾತುಗಳಲ್ಲ. ಈ ಜಮೀನ್ದಾರನಿಗೆ ಬೇಕಾಗಿರುವುದು ಮೈಸುಗ ಮನೆ ಬಂದು ನನ್ನ ಬಳಾಗಿ ಸರಗಾಸಿ ಮುಖ ನೀರು ಬಾರಲೇ ಒಲವಿನ ರಾಣಿಯಾಗಿ. ಅಯ್ಯೋ ದೇವ್ರೆ, ಎಂತ ಕಟುಕರ ಕೈಯಲ್ಲಿ ಕುರಿ ಸಿಕ್ಕಂತ ಆಯ್ತು ನನ್ನ ಪಾಡು. ನಾನು ಈ ರೀತಿ ಬಿಡಿಸ್ಕೊಂಡು ಹೋಗೋದಕ್ಕೆ ನನಗೆ ದೊಡ್ಡ ಕಷ್ಟ ಆಗ್ತಾ ಇದೆ. ಅಲ್ಲ ಅಲ್ಲ, ಏನಾದ್ರೂ ನೋಡಿ ಮಾಡಿ ನಾನು ನಿನ್ನ ಪಾರಾಗ್ಲೇಬೇಕು. ಸೀತಾ, ವಿಚಾರ ಮಾಡುತ್ತ ನಿಂತು ನೀನು ಎಂಥ ಕಾಲ ಕಳೆಯುವ ಇದು ಸಮಯವಲ್ಲ. ನನ್ನ ಅಯ್ಯೋ ಜಮೀನ್ದಾರ್ರೆ, ಅಷ್ಟೊಂದು ಯಾಕೆ ಕೋಪ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಮೊದಲಿಂದಲೂ ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೆಯೋ ಇಲ್ವೋ ಅಂತ ಸುಮ್ಮನೆ ಅಷ್ಟೇ ಟೆಸ್ಟ್ ಮಾಡಿದೆ. ಸೀತಾ, ಕಾಮದ ಹಸವಿನ ದಾಹವನ್ನು ತೀರಿಸಿಕೊಳ್ಳಲು ಬಂದ ಈ ಜಮೀನ್ದಾರನಿಗೆ ಸಮಾಧಾನ ಮಾತು ಹೇಳಿ ನೋಡಿ ಮಾಡಿ ಓಡಿ ಹೋಗಬೇಡ. ಈ ಜಮೀನ್ದಾರನ ಮನ ತಲುಪುವಂತೆ ಒಂದು ಗೀತೆಯಾದರೆ ಅದು ಹೋಗು. ನೋಡಿ ಜಮೀನ್ದಾರೆ, ನಾವು ಪ್ರೀತಿಯಲ್ಲಿ ಬಿದ್ದು ತಾಮರಾಟ ಆಡುವುದನ್ನು ನನ್ನ ಗಣ್ಣ ರಾಯಣ್ಣನ ಕಣ್ಣಿಗೆ ಏನಾದ್ರೂ ಬಿದ್ರೆ ನಮ್ಮ ಇಬ್ಬರನ್ನ ಕಡಿದು ಹೆಡೆಗೆ ತುಂಬಿ ಉಗ್ಗಿ ಮಾಡಿ ಉಣ್ತಾನೆ ನನ್ನ ಅಣ್ಣ. ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡೆ ಅಷ್ಟೇ. ಭಯ ಪಡಬೇಡ ಸೀತಾ, ಭಯ ಪಡಬೇಡ. ನಿಮ್ಮಣ್ಣನಿಗೆ ಎದರಿ ನಾನು ನಿಮ್ಮನ್ನು ಒರೆಸಿಕೊಂಡು ಬಿಡುವ ಚಂದಗಂಡು ನಾನಲ್ಲ. ಬಾರಲೇ, ನನ್ನ ಒಲವಿನ ರಾಣಿಯಾಗಿ. ಅಷ್ಟೊಂದು ಅವಸರ ಯಾಕೆ ಮಾಡ್ತಾ ಇದ್ದೀರಾ? ನಾನೇ ನಿಮ್ಮವಳಾದ್ಮೇಲೆ ಇನ್ನೇನಿದೆ ರಾಜ? ಸರಿ ನೋಡು ಸೀತಾ, ನಾಳೆ ಎನ್ನುವ ಮಾತು ನಮ್ಮಿಬ್ಬರ ಮಧ್ಯೆಯಲ್ಲಿ ಈಗಲೇ ಬೇಡ. ಈಗಲೇ ನಾವು ಇಬ್ಬರು ಒಂದಾಗಿ ಆ ಖೇದಿಯ ವನದಲ್ಲಿ ಹೋಗಿ ನಾವಿಬ್ಬರ ನಿಲದ ಸುಖವನ್ನು ಹಂಚಿಕೊಳ್ಳೋಣ. ಬಾರಲೇ ಸೀತಾ, ಬಾ. ಹೊತ್ತು ನೆತ್ತಿಗೇರ್ತಾ ಇದೆ. ನಮ್ಮ ತಂದೆಗೆ ಬುತ್ತಿ ಕೊಟ್ಟು ಬರ್ಬೇಕು. ನಾನೇನಾದ್ರೂ ಬುತ್ತಿ ಕೊಟ್ಟು ಬರ್ದಿದ್ರೆ ನಮ್ಮ ತಂದೆಯವರು ಇದೇ ದಾರಿಯಿಂದ ಬರ್ತಾರೆ. ನಾವಿಬ್ರು ಅವ್ರ ಕಣ್ಣಿಗೆ ಸಿಕ್ಬಿಟ್ರೆ ಕೆಲಸನೇ ಕೆಟ್ಟು ಹೋಗುತ್ತೆ. ನೋಡಿ, ವಿಚಾರ ಮಾಡ್ಕೊಳ್ಳಿ. ಬೇಕಾದ್ರೆ ನಾಳೆ
ವಿಚಾರ ಮಾಡುತ್ತ ಸಮಯವ ಇದವಲ್ಲ ಸೀತಾ. ಸರ್, ಇವತ್ತೇನು ನಾನು ನೀವು ಬಿಡೋ ಹಾಗೆ ಕಾಣಲ್ಲ. ಪರವಾಗಿಲ್ಲ, ನಾನೇನು ಮಾಡ್ಬೇಕು ಹೇಳಿ. ಈ ಜಮೀನ್ದಾರನ ಮನ ಕಲಿಯುವಂತೆ ಒಂದು ಗೀತೆಯಾದರೆ ಹಾಡಿ ಹೋಗು. ಅಯ್ಯೋ, ನನಗೆ ಹಾಡು ಪಾಡು ಹಾಡಿ, ನಾನು ಹಾಡ್ತೀನಿ.
ಹಾಡದೆ ಕುಣದೆ ಎಲ್ಲ ಮುಗೀತು. ನಾಳೆ ಸಾಯಂಕಾಲ ನಮ್ಮ ದೊಡ್ಡ ಕಡೆ ಬಂದ್ಬಿಡಿ, ಅಲ್ಲಿ ನಮ್ಮ ಇಬ್ಬರು ಭೇಟಿ ಮಾಡೋಣ. ನನಗೇಕೆ ಇವಳ ಮಾತಿನ ಮೇಲೆ ಭರಸು ಕಾಣುವುದೇ ಇಲ್ಲ. ಇಂಥ ಸಮಯ ನಾನು ತಪ್ಪಿಸಿಕೊಂಡರೆ ನನಗೆ ಇಂಥ ಸಮಯವನ್ನು ಸಿಗಲಾರದು. ಈಗಲೇ ಸರಿಯಬೇಕು ಇವಳ ದೇಹದ ಸುಖ. ಸೀತಾ, ಮೋಸ ಮಾಡಿ ಓಡಿ ಹೋದಿಯ ಸುಳೆ ತಿಂದು ಈ ಜಮೀನ್ದಾರನ ಕೈಯಿಂದ ತಪ್ಪಿಸಿಕೊಂಡು ಹೋದ ಮಾತ್ರಕ್ಕೆ ನಿನ್ನ ಶೀಲಗಳಿಗೆ ತಂದು ಬೇಡ. ಮುಂದೆ ಈ ಜಮೀನ್ದಾರನ ಚಕ್ರದ ಬಳಿಯಲ್ಲಿ ನಿನ್ನನ್ನು ಸಿಲುಕಿಸಿ ನಿನ್ನ ಕೋಮಲವಾದ ಒಂದೊಂದು ಅಂದಂಗಳಿಗೆ ಮುತ್ತುಗಳನ್ನಿಟ್ಟು ನನ್ನ ಆಸೆ ಆಕಾಂಕ್ಷವನ್ನು ಈಡೇರಿಸಿಕೊಳ್ಳದಿದ್ದರೆ ಹಠವೇಗಿ ಜಮೀನ್ದಾರ ಜಗನ್ನಾಥನೇ ಅಲ್ಲ. ಏನಪ್ಪ ನೀನು ಎಷ್ಟು ಬಿಸಿಲಲ್ಲಿ ಇನ್ನು ಕೆಲಸ ಮಾಡ್ತಾ ಇದೆಯಲ್ಲ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಡ್ವಾ? ಬಾ ಮಗಳೇ ಸೀತಾ, ಈಗ ಬಂದೇನಮ್ಮ. ಹೌದಪ್ಪ, ಇದಕ್ಕೆ ಬಂದೆ. ಯಾಕಮ್ಮ ಸೀತಾ, ಇಂದು ಬುತ್ತಿ ತರದಾರದೆ ಬರೆಗೈಯಿಂದ ಬಂದೀಯಲ್ಲ? ಬುತ್ತಿ ಅಪ್ಪ, ಅಯ್ಯೋ ದೇವ್ರೆ, ನಾನು ಏನಂತ ಹೇಳಲಿ? ಬರುವಾಗ ಜಮೀನ್ದಾರರು ಏನಿನ ಮಗಳ ಶೀಲಕ್ಕೆ ಕೈ ಹಾಕಿದ್ನಪ್ಪ ಅಂತ ಹೇಳಿದ್ರಿ. ಈ ವಿಷಯನ ನನ್ನ ರಾಯಣ್ಣನಿಗೆ ಏನಾದರೂ ತಿಳಿಸಿದ್ರಿ, ಅವನನ್ನ ಕಡಿದು ರಕ್ತವನ್ನು ಕುಡಿತಾನೆ ನನ್ನ ಅಣ್ಣ. ಬೇಡ ಬೇಡ, ಈ ವಿಷಯ ಹೇಳೋದೇ ಬೇಡ, ತಾನಾಗೆ ತಿಳಿದುಕೊಳ್ತಾರೆ. ಅಪ್ಪ, ನಾನು ಬುತ್ತಿ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಗೂಳಿ ನನ್ನನ್ನು ಅಟ್ಟಿಸ್ಕೊಂಡು ಬಂತು. ಅವಸರದಲ್ಲಿ ಓಡೋಡಿ ಬರುತ್ತಿರುವಾಗ ಆ ಬುತ್ತಿ ಕೆಳಗೆ ಬಿದ್ದು ಎಲ್ಲ ಮಣ್ಣುಪಾಲಾಯ್ತು. ಅಲ್ಲಮ್ಮ, ಬರುವ ನೋಡಿಕೊಂಡು ಬರಬಾರ್ದೇನಮ್ಮ, ಹಾಳಾದ ಗೂಳಿ ಎದುರು ಬಂತೆ. ಹೋಗಲಿ ಬಿಡಮ್ಮ, ಮನೆಗೆ ಹೋಗಿ ಊಟ ಮಾಡಿದ್ರೆ. ಸರಿಯಪ್ಪ, ಇವತ್ತೊಂದು ದಿವಸ ಮನೆಗೆ ಹೋಗಿ ಊಟ ಮಾಡೋಣ. ಬರಪ್ಪ, ಹೋಗೋಣ. ಇದೇನಪ್ಪ, ತಂದೆ ಮಗಳಿಬ್ಬರು ಮೇರ ಪರ್ವತ ಬಂಡನೆ ನಿಮ್ಮ ತಲೆಯ ಮೇಲೆ ಬಿದ್ದಂತೆ ಮಾತನಾಡ್ತಿರುವರಲ್ಲ, ಏನದು? ಏನಿಲ್ಲ ರಾಯಣ್ಣ, ಮುಂದಿನ ಸಾಲ ಹಳೆ ಕುರಿಗಳು ಮಾರಲು ಹೋದಾಗ ನಿಮ್ಮ ತಂಗಿಗೆ ಬಂಗಾರ ಸರವನ್ನು ತರಬೇಕಂತಪ್ಪ. ಬಂಗಾರದ ಸರವನ್ನಷ್ಟೇ ಹೇಳ್ತಕ್ಕಪ್ಪ, ಬಂಗಾರದ ಅಂಗಡಿಯನ್ನು ಖರೀದಿ ಮಾಡಿ ಕೊಡಬಲ್ಲೆ ಈ ನಿನ್ನ ಮುದ್ದಿನ ತಂಗಿಗೆ. ಹಾ, ಬಂಗಾರದ ವಿಷಯವಿರಲಿ, ಮೊದಲು ಊಟ ಮಾಡೋಣ ಬನ್ನಿ. ಮನೆಗೆ ಹೋಗಿ ಊಟ ಮಾಡೋಣ, ಬಾರೋಣ, ಹೋಗೋಣ. ತಂಗಿ, ತಮಾಷೆ ಮಾಡಬೇಡಮ್ಮ, ನನಗೆ ತುಂಬಾ ಹಸಿವೆ ಆಗಿದೆ. ಮೊದಲು ಊಟಕ್ಕೆ ಬಡಿಸಮ್ಮ. ತಮಾಷೆಯ ಮಾತು ಅಲ್ಲ ರಾಯಣ್ಣ ಇದು.
ನಿಮ್ಮ ತಂಗಿ ಬರುವಾಗ ದಾರಿಯಲ್ಲಿ ನಮ್ಮೂರಿನ ಗೂಳಿ ಒಂದು ಅಡ್ಡೈಸ್ಕೊಂಡು ಬಂತಂತೆ. ಅದರಿಂದ ತಪ್ಪಿಸಿಕೊಂಡು ಬರಲು ಬುದ್ಧಿಯನ್ನು ದಾರಿಯಲ್ಲಿ ಚೆಲ್ಲಿಕೊಂಡು ಬಂದಿದ್ದಾಳೆ. ನೀನು ಆಡಿದ ಈ ಮಾತು ಸುಳ್ಳಪ್ಪ, ಸುಳ್ಳು. ಈ ನಿನ್ನ ಮಗನನ್ನ ಸಮಾಧಾನ ಮಾಡಲು ನೀವಿಬ್ಬರು ಈ ತರ ಸುಳ್ಳು ಹೇಳ್ತಿದ್ದೀರಾ? ತಂಗಿ ದಾರಿಯಲ್ಲಿ ಬರುವಾಗ ಏನೋ ಕಟ್ಟ ಘಟನೆ ನಡೆದಿರಬೇಕು. ಅದನ್ನು ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ರಾಯಣ್ಣ ರಾಯಣ್ಣ ಏನು ಮಾತನಾಡುತ್ತಿಲ್ವ್ಯಾ? ನಿಜವನ್ನೇ ಮಾತನಾಡ್ತಿದ್ದೇನಪ್ಪ, ನಿಜವನ್ನೇ ಮಾತನಾಡ್ತಿದ್ದೇನೆ. ನಮ್ಮೂರಿನ ಗೂಳಿ ಎಂದು ಓದ ಸೋಮ ಸವಾಲಿಗೆ ಆಚೆ ಮಾಡಿದ್ದಾರಂದ ಮೇಲೆ ಗೂಳಿಯನ್ನು ಅಟ್ಟಾಡಿಸಿಕೊಂಡು ಬಂದು ಅಕ್ಕಿಯನ್ನು ಕೆಡವಿ ತಂದರೆ ನಾನು ಹೇಗೆ ನಂಬಲಪ್ಪ, ಹೇಗೆ ನಂಬಲಿ? ಗೂಳಿ ಮಾಡಿದ ವಿಷಯ ನನಗೂ ಗೊತ್ತೇ ಇರಲಿಲ್ಲ. ಹಾ ಸೀತಾ, ಏನಾಯ್ತು ಹೇಳಮ್ಮ, ಏನಾಯ್ತು ಹೇಳು. ಅಪ್ಪ ಅದು ತಂಗಿ, ನಿಜ ಸಂಗತಿ ನೀನು ಹೇಳದಿದ್ದರೆ ಈ ನಿನ್ನ ಅಣ್ಣನ ಹಣೆ ಆಗಿರ್ತದೆ. ತಂಗಿ, ಏನಂತ ಹೇಳಣ್ಣ? ಆ ಜಮೀನ್ದಾರ ಬಾಯಿಗೆ ಬಂದಂತೆ ಮಾತನಾಡಿ ಈಗಿನ ತಂಗಿ ಶೀಲಕ್ಕೆ ಕೈ ಹಾಕಿದ್ರೆ ಆ ಜಮೀನ್ದಾರ ಇದನ್ನೇನು ಹೇಳಿದ ತಂಗಿ? ನನ್ನ ಹೃದಯದಲ್ಲಿ ಕುದಿತಿರುವ ಪ್ರೇಮಾಜ್ಞೆ ಜ್ವಾಲೆಯ ಮಾತಲ್ಲ. 8 ಆನೆಗಳ ಬಲ ಇರುವ ಈ ನಿನ್ನ ಅಣ್ಣ ರಾಯಣ್ಣ ಇನ್ನು ಜೀವಂತವಿರುವಾಗಲೇ ಆ ಏಡಿನ ಮಗ ಜಮೀನ್ದಾರ್ ನಿನ್ನ ಮೇಲೆ ತನ್ನ ಪುಂಡತನ ತೋರಿಸಿದ್ದಾನೆಂದರೆ ಈ ರಾಯಣ್ಣ ಇದ್ದು ಸತ್ತಂತ ತಂಗಿ, ಇದ್ದು ಅಪ್ಪ ಬೇಗ ಹೇಳಪ್ಪ, ಜಮೀನ್ದಾರನನ್ನು ಏನು ಮಾಡಲಿ? ಸಮಾಧಾನ ತಂದು ರಾಯಣ್ಣ, ಸಮಾಧಾನ ತಂದು ನಾಳೆ 4 ಜನ ಊರನ್ನು ಕರೆದುಕೊಂಡು ಹೋಗಿ ಬುದ್ಧಿ ಹೇಳೋಣ. ಹೇಗೆ ಸಮಾಧಾನ ತಂದುಕೊಳ್ಳಲಪ್ಪ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ನನ್ನ ರಕ್ತ ಕಥಕಥನೆ ಕುದಿಯುತ್ತದೆ, ಸೇರು ಹುಕ್ಕೇರುತ್ತದೆ, ರೋಷ ಸಿಡಿದಂತು ಹೊರ ಬರ್ತಲಿದೆ. ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ ಆ ಜಮೀನ್ದಾರನ ಕಣ್ಣು ಕಿತ್ತಿ ಕೈ ಹಿಡಿದು ಹೇಳಿದಾಡಿದ ಅವನ ಕೈ ಕಡೆದು ಅವನ ನರನಾಳಿಗಳನ್ನು ಕತ್ತರಿಸಿ, ಮಗನ ಜಮೀನ್ದಾರ್, ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ್ದು ನಿನ್ನ ಸಾವಿನ ಗುಂಡು ನೀನೇ ತೋಡಿಕೊಂಡಿರುವೆ. ಇನ್ನು ಮುಂದೆ ನೀನು ಪಾತಾಳದಲ್ಲಿ ಅಡಗಿ ಕುಳಿತರು ನಿನ್ನನ್ನು ಹೊರ ತೆಗೆದು ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸದೆ ಮಾಡದೆ ಬಿಡಲಾರೆ ಈ ರಾಯಣ್ಣ. ರಾಯಣ್ಣ, ಸಮಾಧಾನ ಮಾಡಿಕೋ. ಹೋಗ್ಲಿ ಬಿಡೋಣ. ಅಪ್ಪ ಹೇಳೋ ಮಾತನ್ನು ಕೇಳು. ಇಷ್ಟಕ್ಕೆ ಇದನ್ನ ಬಿಟ್ಬಿಡೋಣ. ಎಂತ ಹೇಳಿ ತರದ ಮಾತನ್ನಾಡಿದ ತಂಗಿ ನನಗೆ ಹೀಗೆ ಬಿಟ್ಟರೆ ನಾಳೆ ಆ ಜಮೀನ್ದಾರನು ನಿನ್ನನ್ನು ಹೊತ್ತುಕೊಂಡು ಹೋಗುತ್ತಾನೆ. ಅದನ್ನು ನೋಡಿ ನನ್ನ ಕೈಲಾಗದ ಚಂದದಂತೆ ಕೈ ಕಟ್ಟಿಕೊಂಡು ಸುಮ್ಮನೆ ಕುಳಿತುಕೊಳ್ಳಬೇಕು. ಅದು ಎಂದಿಗೆ ಈ ರಾಯಣ್ಣನ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರೋದಿಲ್ಲ. ಹೋಗಿ ಆ ಜಮೀನ್ದಾರನ ರುಂಡ ತರ್ತನೆ ತಂಗಿ, ತರ್ತನೆ. ಬಿಡೋಣ. ನಿಲ್ಲು ರಾಯಣ್ಣ, ನಿಲ್ಲು. ಆಗಿದ್ದು ಆ ಜಮೀನ್ದಾರ ನಂಬರೇ, ಆ ಜಮೀನ್ದಾರ ನಾನೇ ತಿದ್ದಿ ಬುದ್ಧಿ ಹೇಳುತ್ತೇನೆ. ತಿದ್ದಿ ಬುದ್ಧಿ ಹೇಳಲು ಇದೇನು ವ್ಯಾಪಾರ? ಇದು ಕಲಿಯುಗ. ಈ ಕಲಿಯುಗದಲ್ಲಿ ತಿದ್ದಿ ಬುದ್ಧಿ ಹೇಳುವುದಕ್ಕಿಂತ ಒಂದು ಬುದ್ಧಿ ಕಲಿಸಿದರೆ ಆ ಜಮೀನ್ದಾರನು ದಾರಿಗೆ ಬರುವನು. ಆ ಜಮೀನ್ದಾರನ ಸೇಡು ನಮ್ಮ ಮೇಲಿದ್ದರೆ ಅವನು ನಮ್ಮನ್ನು ಕಡೆದು ಹೆರಿಗೆ ತುಂಬಿದರೆ ನನಗೆ ಬಹಳ ಸಂತೋಷವಿತ್ತು. ಆದರೆ ಆ ಜಮೀನ್ದಾರ ಇಂದು ನನ್ನ ತಂಗಿಯ ಶೀಲಕ್ಕೆ ಕೈ ಎಚ್ಚಲು ಪ್ರಯತ್ನ ಪಟ್ಟಿದ್ದಾನೆ. ಇವತ್ತು ಆ ಜಮೀನ್ದಾರನೇ ಇರಬೇಕು ಒಂದು, ಇಲ್ಲ ಈ ರಾಯಣ್ಣನೇ ಇರಬೇಕು. ರಾಯ, ಆ ಜಮೀನ್ದಾರ ಅಂದರೆ ಹಿಂಡು ಹುಲಿಗಳಲ್ಲಿ ಗಂಡು ಹುರಿದಂತೆ. ಅವನನ್ನು ಎದುರಿ ಹಾಕಿಕೊಳ್ಳೋದು ಅಷ್ಟೊಂದು ಸುಲಭವಲ್ಲ. ಸಮಯ ನೋಡಿ ನಾವೇ ಮುಂದೆ ಸಾಗಿಸೋಣ. ಆ ಜಮೀನ್ದಾರರು ಹಿಂಡು ಹುಲಿಗಳಲ್ಲಿ ಗಂಡು ಹುಲಿ ಆದರೆ
ಆ ಜಮೀನ್ದಾರರಂತ ಘಟಕ ಶ್ರೀಮಂತರ ಕಣ್ಣು ಕೆತ್ತು ನಿನ್ನ ಪಾದಕ್ಕೆ ಅರಸದಿದ್ದರೆ ನನ್ನ ಹೆಸರು ಗಂಡುಗಲಿ ರಾಯಣ್ಣನೇ ಅಲ್ಲ. ಭಕ್ತರ ತಂಗಿ ಆ ಜಮೀನ್ದಾರನ ಋಣ ಬರ್ತೇನೆ. ನೋಡಿದೆಯಪ್ಪ ಅಣ್ಣನ ಮೊದಲೇ ಮುಂಗೋಪಿ ಅಲ್ಲಿ ಹೋಗಿ ಏನು ಮಾಡುತ್ತಾನೋ ಏನೋ ಭಯ ನನಗೆ ಕಾಡ್ತಾ ಇದೆಯಪ್ಪ. ಆ ಶಿವರ ಲೀಲೆಯಮ್ಮ, ಆ ಶಿವನು ಹೇಗೆ ನಡೆಸ್ತಾನೆ ಹಾಗೆ ನಡೀಲಿ. ನಡಿಯಮ್ಮ ಹೋಗೋಣ. ನಾನು ಕೈ ಹಿಡಿದು ಬಾಳಬೇಕೆಂದಿರುವ ಆ ಈಶ್ವರಿಯನ್ನು ತನ್ನ ಕೈವಶವಾಗುವಂತ ಪ್ರಯತ್ನ ಪಡೆದಿದ್ದನಲ್ಲೋ ಆ ಕೂರಿಗಾರ ರಾಯಣ್ಣ. ರಾಯ ಈ ಕಾಮರಾಜ ಮನಸ್ಸು ಮಾಡಿದರೆ ಮಂದಾರ ಪುಷ್ಪದಂತೆ ಅರಳಿಸುವ ಆ ಈಶ್ವರಿ ಅಂತ 16 ಹೆಣ್ಣುಗಳ ದೇಹ ನನಗೆ ಬೇಕಾಗಿರುವುದು ಆ ಈಶ್ವರಿಯ ದೇಹ ಸುಖ. ನಿನ್ನ ಸಲವಾಗಿ ಸಾವಿರಾರು ಶವ ಬಿಟ್ಟರು ಚಿಂತೆಯಿಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಡೆ ಕಾರ್ಯ ಸಾಧಿಸಿ ಕಾದು ನಿಂತಿರುವ ನಿನ್ನ ದೇಹವನ್ನು ಕವಾರಿಸಿ ನಿನ್ನ ಜೀವನದ ಜೊತೆಗಾರ ನಾನಾಗದಿದ್ದರೆ ನನ್ನ ಹೆಸರು ಕರ್ಣಪತಿ ಕಾಮರಾಜನೇ ಅಲ್ಲ. ಈ ಸೃಷ್ಟಿ ಸೌಂದರ್ಯ ಕಂಡು ನನ್ನ ಮನಸ್ಸಿಗೆ ತುಂಬಾ ಆನಂದವಾಗ್ತಾ ಇದೆ. ಆ ಹಕ್ಕಿ ನೋಡು ಎಷ್ಟು ಸುಂದರವಾಗಿ ಹಾರಾಡ್ತಾ ಇದೆ. ನನ್ನ ಮನಸ್ಸಿಗೆ ಏನೋ ಒಂಥರ ಆನಂದವಾಯ್ತು. ಉಲ್ಲಾಸದ ಮಳೆ ಗಂಡುಗಲಿಗಳು ನಾವಲ್ಲ. ನಮ್ಮಿಂದ ನಿನ್ನನ್ನು ಏನಾಗಬೇಕು? ಏ ಕಂತ್ರಿ ನನ್ನ ಮಕ್ಕಳೇ, ಮುಗಿಯಿತು ನಿಮ್ಮ ಕತೆ. ಯಾರು ನೀನು? ಈಶ್ವರಿ, ಜಾಸ್ತಿ ಆಯ್ತು ನಿನ್ನ ಮಾತನಾಡುತ್ತಿರುವುದು. ನಿನ್ನನ್ನು ಕೊಂದು ಬಿಡುತ್ತೇನೆ. ಮಾತಿದ್ರೆ ಸಾಕು, ಕೊಲೆ ಮಾತ್ರ ಪ್ರಾಣ ತೆಗೆದ್ರೆ ತಂತಿಯಲ್ಲ. ಪ್ರಾಣದ ಬೆಲೆ ನಿನಗೆ ಏನಾದ್ರೂ ಗೊತ್ತಿದೇನೋ? ಪ್ರಾಣದ ಬೆಲೆ? ಕಟಕನ ಕೈಯಲ್ಲಿ ಚಿಕ್ಕ ಕುರಿ. ನನ್ನನ್ನು ಕೊಲ್ಲಬೇಡ, ಪ್ರಾಣದ ಬೆಲೆ ಏನು ಎಂದು ಕುರಿ ಕಟಕನನ್ನು ಕೇಳಿದರೆ ಕಟಕ ಅವನ ಬೆಳಗಾದರೆ 106 ಜನ ಕೊಂದು ಅವರ ರಕ್ತವನ್ನು ಕುಳಿತಿರುವ ಈ ಸೃಷ್ಟಿರಾಜನೆಂಬ ಕಟಕನಿಗೆ ಪ್ರಾಣದ ಬೆಲೆಯಲ್ಲಿ ತಿಳಿಯಬೇಕು. ಕರುಣಿಲ್ಲದ ಕಟಕ, ನೀನೇನು ಮನುಷ್ಯರು ಅಥವಾ ಮನುಷ್ಯ ರೂಪದಲ್ಲಿರುವ ರಾಕ್ಷಸನ? ನೀನು ಈಶ್ವರಿ, ಈ ಸೃಷ್ಟಿರಾಜ ಕರುಣೆ ಬಂದರೆ ಆ
ಹಾಲು ಕುಡಿಯುವ ಹಸಗೂಸು ಹಚ್ಚಿಗೆತ್ತರೆ ಕಾಲಿಗೆ ಸ್ವಲ್ಪ ಒಂದು ಹೆಣ್ಣಿಗೆ ಈ ರೀತಿ ಕೊಬ್ಬಲಿಯಿಂದ ಮಾತಾಡಿದ್ರೆ ಈ ನಿನ್ನ ಕೊಬ್ಬ ನಿಲ್ಲಿಸಿ ಮಣ್ಣನ್ನು ಬುಕ್ಸಬೇಕಾಗುತ್ತೆ ಜೋಕೆ. ಈ ಸುಟ್ಟಿ ರಾಜನ ಕೊಬ್ಬು ಇಳಿಸಿ ಮಣ್ಣು ಮುಗಿಸಲು ನಿಮಗೇನು ಸಾಧ್ಯವಿಲ್ಲ, ಅಪ್ಪನಿಗೂ ಸಾಧ್ಯವಿಲ್ಲ. ಹಲೋ ಮಿಸ್ಟರ್ ಹಾಯ್, ಈ ನಿನ್ನ ಕೊಬ್ಬೆ ಸೇಕೆ ನಮ್ಮಪ್ಪ ಯಾಕೋ ನಿಂತಿ ಜಾಗನೆ ಡಿಲ್ಲಿ ಅಂಡ್ರ ಡೌನ್ಗೆ ಪಕ್ವಾಲು ಒಂದೇ ಒಂದು ಫೋನ್ ಕಾಲ್ ಮಾಡ್ದಲ್ಲ, ಒಂದು ಈ ನಿನ್ನ ಕೊಬ್ಬ ನಿಲ್ಲಿಸುತ್ತಾರೆ ಜೋಕೆ. ಪುಂಡರ ದಂಡದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನಂತೆ ಮರಿ ಸಂಗೊಳ್ಳಿ ರಾಯಣ್ಣ ಈ ಗಂಡು ಗಲಿ ಸೃಷ್ಟಿ ರಾಜನಿರುವ ಅವನ್ಯಾವನಲ್ಲೇ ದಿಲ್ಲಿಯಲ್ಲಿರುವ ನಿಮ್ಮಣ್ಣನ ಮಿತ್ರ ಕೊತ್ವಾಲ್. ಆ ನಿನ್ನ ಕೊತ್ವಾಲ ಎಂಬ ಕುಂಡಿಯನ್ನು ಗಂಡಸ್ತನ ಬೇರಿದ್ದರೆ ಈ ಸೃಷ್ಟಿ ರಾಜನ ಜೊತೆ ಹೋರಾಡಿ ನನ್ನ ಪ್ರಾಣ ಉಳಿಸಿಕೊಂಡು ಹೋಗಲು ಹೇಳು, ಬೇಗ ಕಳಿಸಲೇ ಮೊದಲು ನಾನು ಯಾರನ್ನದು ಮಾತ್ರ ತಿಳಿದು ಮಾತಾಡು, ಇಲ್ಲದಿದ್ದರೆ ಈ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಈಶ್ವರಿ, ನೀ ಯಾರೆಂದು ಮಾಡಿ ಮಾತನಾಡಲು ನೀನೇನು ಮಾಸೇನೆ ಅಕ್ಕ ಮಾಡಿವೀನಾ? ಇಲ್ಲ ಚಿತ್ತೂರು ವೀರರಾಣಿ ಚೆನ್ನಮ್ಮನ. ಹೋಗಲೇ ಹೋಗು, ಚೂಡಿ ಹಾಕೊಂಡು ಹುಚ್ಚಿ ಎಣ್ಣೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಸುತ್ತ ಹಳ್ಳಿಗೆ 20 ಹಳ್ಳಿಗೆ ಅನ್ನ ಹಾಕುವ ಏಕೈಕ ಮುದ್ದಿನ ತಂಗಿ ನಾನು. ಈಶ್ವರಿ, ನೀನು ಜಮೀನ್ದಾರನ ತಂಗಿಯಾದರೇನು, ಡಿಸಿ ತಂಗಿಯಾದರೇನು? ಈ ಸುಟ್ಟಿ ರಾಜ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ನಿನ್ನ ಹೆಣ ಪತ್ತ ಇಲ್ಲದ ಪಾತಾಳಕ್ಕೆ ಕಳೆ. ಈ ಸೃಷ್ಟಿ ರಾಜನನ್ನು ತೊಡೆದು ಸಕ್ಕಿನಿಂದ ಮಾತನಾಡಿದ್ದು ತಪ್ಪಾಯ್ತು ಎಂದು ಒಪ್ಪಿಕೊಂಡು ಈ ಸೃಷ್ಟಿ ರಾಜ 10 ಎಣಿಸೋದ್ರೊಳಗೆ ನೀನಾಗಿ ಬಂದು ಈ ಸೃಷ್ಟಿ ರಾಜನಿಗೆ ಒಂದು ಸಿಹಿಯಾದ ಚುಮ್ಮನೆ ನೀಡು, ಮನ ತಳಿಸುವಂತ ಒಂದು ಹಾಡು ಹೇಳಿದರೆ ಸರಿ. ಇರದಿದ್ದರೆ ಈ ಸೃಷ್ಟಿ ರಾಜನ ಗುಂಡಿಗೆ ಇರದಿದ್ದರೆ ಈ ನಿನ್ನನ್ನು ಚೂಡಿ ಹರಿದು ಕೋಟೆಯಲ್ಲಿ ಮೆರವಣಿಗೆ ಮಾಡಬೇಕಾಗುತ್ತದೆ. ಎಚ್ಚರ. ಸೃಷ್ಟಿರಾಜ್, ಇಷ್ಟು ತನಕ ನಿನ್ನ ಜೊತೆ ಕೋಪದಿಂದ ಮಾತಾಡೋದಕ್ಕೆ ನನಗೆ ತುಂಬ ಧನ್ಯವಾದ. ಆದ್ರೆ ಮಾತ್ರ ಕಿಸ್ ಕೊಡೋದು, ನಿನ್ನ ಜೊತೆ ಹಾಡು ಆಡೋದು ನನ್ನ ಕೈಲೇ ಆಗೋದಿಲ್ಲ. ಒಪ್ಪದಿದ್ದರೆ ಈಗಲೇ ಸುಟ್ಟು ಹಾಕಿ ಬಿಡ್ತೇನೆ. ಆಯ್ತು, ಸುಟ್ಟು ಹಾಕಿ ಬಿಡ್ಲ. ನಿನ್ನ ಇಷ್ಟದಂತೆ ನನ್ನ ಇಷ್ಟ. ಆಗ ಬಾ ದಾರಿಗೆ. 1 2 ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಸಲ್ಲಾನಿಯೇ. ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಸಂಗಾತಿ, ಈ ಬಾಲಬಳ್ಳಿಗೆ ನೀನಾದು ಕಾಣಿದೆ. ನೀನಂದ್ರೆ ತುಂಬ ಇಷ್ಟ. ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಸಂಗಾತಿ.
ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ತುಂಬ ಇಷ್ಟ ಕವಿಗಾಳಿ ನಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಸಂಗಾತೆ ಕವಿಗಾಳಿ ನಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಸಂಗಾತಿ ಈ ಮಾಲವಲ್ಲಿ ಈ ನಾಟಕಾಲಿಗೆ ಕವಿಗಾಳಿ ನಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಸಂಗಾತಿ la 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 ನಾನು ಬರ್ಲಾ ಮಾತಾಡ ಇಷ್ಟಕ್ಕೆ ನಿನಗೆ ಗೆದ್ದಿ ಅಂತ ತಿಳ್ಕೊಬೇಡ ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾಗಿ ಶಿಕ್ಷಣ ಕಳಿಸ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೇಳಿ ನೀನು ಕಂಪ್ಲೀಟ್ ಮಾಡ್ತೀನಿ ಹಾಕಿಲ್ಲ ನನ್ನ ಹೆಸರು ಈಶ್ವರ್ಯ ಈ ಸೃಷ್ಟಿರಾಜನನ್ನು ಕಂಡ್ರೆ ಸಲಾ ಮಾಡೋದು ಶರಣನ್ನುತ್ತಾರೆ ಸಾವಿರಾರ ಪೊಲೀಸ್ ಕುನ್ನಿಗಳು ಅಂತದ್ರಲ್ಲಿ ಈ ಸೃಷ್ಟಿರಾಜನನ್ನು ಅರೆಸ್ಟ್ ಮಾಡೋ ಪೊಲೀಸರು ಇನ್ನು ಈ ಭೂಲೋಕದಲ್ಲಿ ಹುಟ್ಟಿಲ್ಲ ಒಂದು ಹುಟ್ಟವದೇ ಇಲ್ಲ. ಓಹೋ ಅಷ್ಟೊಂದು ಪುಂಡನಿದೀಯಾ ನೀನು ಪುಂಡ ಪುಂಡ ಪ್ರಚಂಡನನ್ನ ನಿನ್ನಂತ ಚಂದುಳ್ಳ ಚಂದ್ರ ಮುಂದೆ ಜಂಬ ಕೊಚ್ಚಿಕೊಳ್ಳುವಂತ ಪುಂಡನ ವ್ಯಕ್ತಿ ನಾನಲ್ಲ. ನಾನು ಯಾರು ಗೊತ್ತಾ? ಈ ಸುಟ್ಟಿ ರಾಜ ಕಾಲು ಕೆದರದರೆ ದಿಲ್ಲಿ ಒಕ್ಕ ಪುಂಡ ಹುಲಿ ಕೆರಳಿದರೆ ಗಂಡು ಹುಲಿಗಳ ಗಂಡ ಸಿಡಿದೆತ್ತಲೆ ಸಿಡಿದೆತ್ತ ಶಿವನಾಗ ಸೇರಿತ್ತಲೆ ಜಗ ಮೆಚ್ಚಿದ ಮತ ಒಂದೈವನು ರಣರಂಗದಲ್ಲಿ ಕಳಕ್ಕಿಳಿದರೆ ಗಂಡುಗಲಿ ಆಲು ಮತದ ಹುಲಿ. ನಾನು ಯಾರು ಗೊತ್ತಿಲ್ಲ ನಿನಗೆ ನಾನು ಯಾರು ಗೊತ್ತಿದ್ರೆ ನಿಜವಾಗ್ಲೂ ನೀ ಈ ತರ ಮಾತಾಡ್ತಿಲ್ಲ ಜಂಬದ ಕೊಳಿ ಈಶ್ವರಿ ನೀನ್ ಯಾರೆಂದು ಸ್ಟಡಿ ಮಾಡಿ ಮಾತನಾಡಲು ಎಲೆ ಜಂಬದ ಕೊಳಿ ಈಶ್ವರಿ ನಿನ್ನಣ್ಣನೇನು ದೇಶಕ್ಕೆ ಹಣ್ಣು ಹಾಕುವ ಅನ್ನದಾತನ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಪರಿಕೆಯನ್ನು ಹೋರಾಡಿದ ಮಹಾತ್ಮ ಗಾಂಧಿನ ಅವನೇ ನಿನ್ನ ಅಣ್ಣ. ಯಾಕೆ ನಮ್ಮ ಅಣ್ಣ ಗೊತ್ತಿಲ್ವಾ ನಮ್ಮ ಅಣ್ಣ ಜಮೀನ್ದಾರ ಜಗನ್ನಾಥನ್ ತಂಗಿರ ಓಹೋ ಇವಳು ಜಮೀನ್ದಾರನ ತಂಗಿ. ಯಾಕೆ ನಮ್ಮ ಅಣ್ಣನ ಹೆಸರು ಹೇಳಿದ್ರೆ ನಿನ್ನ ಹಾರ್ಟು ಹರಾಟ ಸಿಡಿಲು ಸಿಡಿಲು ಬರೆಯುವ ಸಿಡಿಲನ್ನ ಮುಟ್ಟಿಯಲ್ಲಿ ಹಿಡಿದು ಬಿಸಾಕಬಲ್ಲೆ. ನನಗೆ ಬಂದರೆ ಹುಲಿಯನ್ನೇ ಸೀಳಿ ರಕ್ತ ಕುಡಿಯಬಲ್ಲೆ ಅಂತಂದಲ್ಲಿ ನಿನ್ನ ಅಣ್ಣನ ಹೆಸರು ಕೇಳಿದ ಕೂಡಲೇ ಆಟ ಆಡುವಂತ ಸುಟ್ಟಿ ರಾಜಣ್ಣ. ಹೌದಾ
ಈಶ್ವರಿ ಅವರೇ, ಎಷ್ಟಂತೂ ಹುಡುಕಾಡಿದ್ರಿ ನಿಮ್ಮನ್ನ? ಇವ ಬಾಳ ಕೊಪ್ಪಲಿಂದ ಮಾತಾಡಿದಾನೆ. ಇವನಿಗೆ ಸರಿಯಾಗಿ ಶಿಕ್ಷಣ ಕೊಡ್ಬೇಕು ಶೆಟ್ಟಿ. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೋಗ್ತೀಯಾ? ನೀನು ಅವರ ಜೊತೆ ಸತ್ತು ಹೋಗ. ಅವರ ಈ ಸೃಷ್ಟಿರಾಜನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸ್ತೈತೆ. ಈ ಸೃಷ್ಟಿರಾಜನೊಬ್ಬ ಬಹಳ ಡೇಂಜರ್ ಮ್ಯಾನ್ ಅದಾನ. ನಡೆಯವ್ವ, ಮನೆಗೆ ಹೋಗೋಣ. ನಮ್ಮ ಅಣ್ಣನಿಗೆ ಹೇಳಿ ನಿನ್ನ ಸರಿಯಾಗಿ ಸಿಕ್ಕಿಲ್ಲ. ಇಂದಿಲ್ಲ ನಾಳೆಯಾದರೂ ನಿಮ್ಮಣ್ಣನಂತ ಕೊಬ್ಬಿದ ಕೊಂಡಿಗಳಿಗೂ ಹಣ್ಣಿಗಳಿಗೂ ಬುದ್ಧಿ ಕಲಿಸುವ ಸೂರ ನಾನಾಗದಿದ್ದರೆ ಎಲ್ಲ ಸಿಗ್ತಾವ. ಅಕ್ಕೋರೆ, ತಂಗೋರೆ, ಅಣ್ಣೋರೆ, ತಮ್ಮೋರೆ, ನಮ್ದಕ್ಕೆ ಹತ್ತಿರ ಬಾಂಬೆ ಕಂಪನಿ एक नंबर माल है. सुमार हल्का कंपनी सिल्क माल नहीं. बरे 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 ಈ ಸಾಡಿ ಮಾರುವ ಮದನ ಹತ್ರ ಯಜಮಾನ ಸೀರೆ ಹೈ, ಜೋಡಿ ಅಕ್ಕಿ ಜಂಪರ್ ಹೈ, ಚೆಲುವಿನ ಚಿತ್ತಾರ ಅಮೂಲ್ಯ ಡ್ರೆಸ್ ಹೈ. ಬೇರೆ 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 ಸೀರೆ ರೇ ಸೀರೆ, ಲಂಗ ದವಣಿ ಒಳಗಾಕೋದು ಹೊರಗಾಕೋದು ಎಲ್ಲ ನಮ್ಮ ಹತ್ರ ಸಿಗ್ತಾವ. ಬೇರೆ 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 ಹಣ್ಣು ಬೇಕೇನ್ರಿ? ಹಣ್ಣು, ದಾಳಿಂಬ್ರೆ ಹಣ್ಣು, ಸೇಬು ಹಣ್ಣು, ಚಿಕ್ಕು ಹಣ್ಣು, ಯಾರಿಗೆ ಬೇಕ್ರಿ? ದಡ ದಡ ಬರ್ರಿ. ಅಯ್ಯಯ್ಯೋ, ನನ್ನ ಮೇಲಿನ ಎರಡು ದುಂಡನು ಮೆತ್ತಗಾದಿವ್ರು. ಅಯ್ಯೋ, ನನ್ನ ಪಟ್ಟಿ ಎಲ್ಲ ಡೊಂಕಾಗಿ ಹೋಯ್ತಲ್ಲೋ. ಯಾವನಲ್ಲ ಮುಡ್ದಾರ ಅಲ್ಲ, ನೀನು ಉದ್ದನ ತಂದು ಒಂದು ಗುಂಡಾನ ಬುಟ್ಟಾಗಿಟ್ಟು ಬರೋದಂತ ಮುಖ ಮಾಡಿದೆಯಲ್ಲ ಕೇಳಿ. ಲೇ ಸುರ್ಪನಕ್ಕೆ, ಹಳೆ ಸುರ್ಪನಕ್ಕೆ, ಯಾರಿಗೆ ಬೊಗ್ಗದ ನನ್ನ ಮೀಟರ್ ಪಟ್ಟಿ ನೀನು ಬಂದು ದಡಗ್ಗೆ ಅಂತ ಗುದ್ದಿದಾಗ ನನ್ನ ಮೀಟರ್ ಪಟ್ಟಿ ಡೊಂಕು ಮುದ್ದೆ ಆಯ್ತಲ್ಲೋ ಕೋಡಿ. ಅಲ್ರಿ, ದಡ ಅಂತ ಬಂದು ಏನಿಟ್ಟನ್ರಿ ಪೂರ? ನೀರಮ್ಮರ ಅರೆ ಅರೆ ಪೋರಿ, ನಿಮ್ದಕ್ಕೆ ಪೆಟ್ಟು ಬಹಳ ಹತ್ತಿದವು. ಹೌದ್ಲಾ ಸಾಲೆ, ಹಳೆ ಸಾಲೆ. ಅಲ್ಲ, ನಿನ್ನ ಮಿಟ್ರ್ ಪಟ್ಟಿ ತಂದು ನನ್ನ ಗುಡ್ಡಾಗಿಟ್ಟು ನಾನು ಸೊಂಟ ಮುರಿದಲ್ಲದೆ ಮತ್ತೆ ಮೈಯಾಗ ಸೋಗ ಮಾಡ್ಕೊತ ನಿಮ್ದಕ್ಕೆ ಪೆಟ್ಟು ಭಾಳ
ಏ ಹುಡುಗಿ ಬಾಯಿಗೆ ಬಂದಂಗ ಮಾತಾಡಿ ಬಾಯಿನೇನು ಹೊಲಸು ಮಾಡ್ಕೋಕ ಹೋಗ್ಬೇಡ. ನೋವು ಆದ ನಿನ್ನ ಸ್ವಂಟ ನಾನು ತಿಕ್ಕಿ ತಿಕ್ಕಿ ಸರಿ ಮಾಡ್ತಿದ್ದೇನೋ. ನೀನು ರೆಡಿನಾ? ನಾನು ಸೊಂಟ ಮುಟ್ಟಿದ್ರ ನಿನ್ನ ಗಂಡನರ ಕಟ್ ಮಾಡ್ತೀನಿ. ಅರೇ ಪೋರಿ ಯಾಕೆ ಸಿಟಿಗೆ ಬರ್ತಿದ್ವಿ? ನಮಗ ಹುಟ್ಟಿದಾಗಲಿಂತ ಶಾದಿನೂ ಆಗಿಲ್ಲ, ನಿಮ್ಮಂತ ಹುಡುಗಿಯರ್ನು ಸುಖನೂ ಕಂಡಿಲ್ಲ. ಆದ್ರೆ ನಿಮ್ಮಂತ ಹರಿಯೋದು ಹುಡುಗರ್ದು ಅದೂನು ಕಂಡಿಲ್ಲ. ನಿಮ್ಮಂದ ಕಂಡ ಹುಡುಗಿಯರ್ನ ನೋಡಿ ನಮ್ಗ ಒಂದು ನೋಡಿ ಹೆಂಗೆಂಗೋ ಆಕೈತಿ. ಏನಾಗ್ತೈತಿ? ಅಂದಾಗ ನಿಮ್ಮ ಮದ್ವೆಗೆ ಆಗಿಲ್ಲೇನ್ರಿ? ನಮ್ದಕ್ಕೆ ಶಾದಿ ನೈ ಚೋಕ್ರಿ. ಹೋಗ್ಲಿ ಬಿಡ್ರಿ. ಹೋಗ್ಲಿ ಬಿಡ್ರಿ. ಹೋಗ್ಲಿ ಬಿಡ್ರಿ. ಅಲ್ರಿ ನೀವು ವ್ಯಾಪಾರ ಮಾಡಕ ಬೇರೆ ಊರು ಇದ್ದಿಲ್ಲನ್ರಿ? ನಮ್ಮೂರಿಗೆ ಸೆಗಣಿ ತಿನ್ನಕ್ ಬಂದ್ರೇನು? ಅರೇ ಪೋರಿ ಅದೊಂದು ದೊಡ್ಡ ಕತೆ. ಇದೇ ಮೈತ್ರ ಎಂಬ ಹುಡುಗಿಗೆ ನಾನು ಉದ್ರಿ ಬೆಳೆ ಇಡಿಸಿ ಹೋಗಿದ್ದೆ. ಆಕಿ ಆ ಮೈತ್ರ ಇದೇ ಊರಾಗ ಅದಾಳಂತ ನನಗೆ ತಿಳಿಸ್ಯಾರ. ಅದಕ್ಕೆಲ್ಲ ಆಕೆಗೆ ಭೇಟಿಯಾಗಿ ರೊಕ್ಕ ಇಸ್ಕೊಂಡು ಹೋಗ್ಬೇಕಂತ ಬಂದೀನಿ. ಅಂದ್ರ ನೀವು ಬಳಗರ ಮದನ್ನೋರ? ಹೌದು, ನಮ್ದಕ್ಕೆ ಹೆಸರು ಮದನು, ನಿಮ್ದಕ್ಕೆ ಹೆಸರು? ನಮ್ದಕ್ಕೆ ಹೆಸರು ಮೈತ್ರ. ಹಂಗಾದ್ರೆ ನೀವೇನಾ? ರೀ ನಾನೇ ರೀ. ನೀವು ಹಿಂದೆ ಬಳಿ ಇಡಿಸಿದ್ದ ಮೊಸರು ಮಾರೋ ಮೈತ್ರ. ಅರೇ ಮೈತ್ರ, ನೀನು ಇಲ್ಲೇ ಇರುವೆಯಾ? ನಾನು ನಿನಗಾಗಿ ಎಲ್ಲೆಲ್ಲಿ ತಿರುಗಾಡಿ ಬಂದೆ ನನ್ನ ಬಂಗಾರೇ. ಈ ಬಂಗಾರನ ಕೈ ಇಡಿಸು ಬಾರೆ ನನ್ನ ಚೆಲುವಿನ ಚಿತ್ತಾರ. ಯಾಕ ಮಾಡ್ತೇ? ಹುಡುಗಿ ಯಾಕೆ ಹಿಂಗಾತಿ ಮಾತಲ್ಲಿ ಮಳ್ಳ ಮಾತಿ ವರ್ಷಾತಿ ಹಿಂಗಾತಿ ಸಿಗವಲ್ಲಿ ಕೈಗೆ ಸಣ್ಣೈತಿ ನಡಿಗೆ ಕಾಯಿ ಮುಕ್ಕೇತಿ ನಿನ್ನ ಗುಂಗ ಏರೇತಿ ಮನ್ಸು ಮಂಡ್ಯ ಆಗೇತಿ ನನ್ನ ಕಾಲಿಯ ಕೆಡಿಸೇತಿ. ಓ ಹುಡುಗಿ ಚುಟ್ಟು ಚುಟ್ಟು
ಚಿಕ್ಕ ಶಾಂಪು ತೊಳೆದಾಳ ಅವರ ಮನೆ ಮಂದವಾದರ ಸಾಕು ತರದಿರ್ತಾಳ ಮನೆಯ ಬಾಗಿಲ ಕೆಂಪನ ಎಣ್ಣೆ ಛೇ 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 ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದು ಏನು ಮಾಡಿದ್ರು ಈ ಹಾಳಾದ ಹೆಂಗಸರು ಸಾಮಾನ್ ಮಾಡೋ ಪತ್ತರ ಕೆಲಸ ಅಂತೀನ್ರಿ ಒತ್ತಿ ಏರಿ ಒತ್ತು ಮುಣಿಗಿದ್ರೆ ಈ ಹಾಳಾದ ಹೆಂಗಸರ ಕಾಟ ತಪ್ಪಿದೆ ಅಲ್ರಿ ಸಾಮಾನ್ ಮಾಡ್ಸಂತಾವು ಉದ್ರಿ ಹೇಳೋಕು ಉದ್ರಿ ಹೇಳಿ ಹೋದ್ರೆ ಹೋಗ್ಲ್ರಿ ಆದ್ರೆ ಮತ್ತೊಂದ್ ಸಲ ಬಂಗಾರ ರೊಕ್ಕ ಕೊಟ್ಟ ಮಾಡಿಸ್ಕೊಂಡು ಹೋಗೋಣ ಖಬರ್ ಇಲ್ರಿ ಈ ಜನಕ್ಕ ಅರೇ ದೈವ ಯಾರ್ಯಾರ ರೊಕ್ಕ ವಸೂಲಿ ಮಾಡಿದ್ರು ಮಾಡ್ಬೋದ್ರಿ ಆದ್ರೆ ಈ ಮೊಸರು ಮಾರೋ ಮೈತ್ರನ ರೊಕ್ಕ ವಸೂಲಿ ಮಾಡ್ಬೇಕಂದ್ರ ನನಗೆ 7 ಜನ್ಮ ಹುಟ್ಟಿ ಬಂದಂಗ ಆ ಹೋಲ್ ಬಿಡ್ರಿ ಇಲ್ಲಿ ಯಾರೋ ಅಕ್ಕಾರ ನಿಂತಾರ ಅವ್ರನ್ನ ಕೇಳಿರತಂತ ಮೈತ್ರನ್ ಸುದ್ದಿನ ಅಲ್ಲ ರೀ ಅಕ್ಕಾರ ಇಲ್ಲಿ ಮೊಸರು ಮಾರಾಕ ಒಂದು ಹುಡುಗಿ ಬಂದಿತ್ತೇನ್ರಿ ನಾನ್ ನೋಡಿನ ಎಷ್ಟು ಕೊಟ್ಟಿದಿ 200 ರೂಪಾಯಿ ಕೊಟ್ಟಿದ್ದೆ ರೀ 200 ನನ್ಗೆ ಯಾವ ಕೊಟ್ಟಿದಿ ನಿಮ್ಮಂಗ ಅಲ್ರಿ ಆ ಹುಡುಗಿ ನನಗ್ ಕೊಡ್ಬೇಕು ನಾನ್ ಕೇಳಿದ್ದು ಕಾಯ್ಕೋತ ನಿಂದ್ರಕ ನನ್ಗೆ ಬಾಡಿಗೆ ಕೊಟ್ಟಿ ಏನಂತ ನೋಡ್ಲಿಕ್ಕಂದ್ರ ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ದು ಯಾವ್ರಿ ನಮ್ಮೂರ ಸಿಗಸನಳ್ಳಿ ನಿಮ್ಮೂರು ಸಿಗಸ್ನಹಳ್ಳಿ ರೀ ನಿಮ್ಮೂರು ಸಿಗಸ್ನಹಳ್ಳಿ ಪಕ್ಕ ಇರ್ರಿ ನಮ್ಮೂರು ವಾಗಸ್ನಹಳ್ಳಿ ನಮ್ಮೂರ ಪಕ್ಕದಾಗ ಹೊಗಸ್ನಳ್ಳಿ ರೀ ಅಂದ್ರ ನಿಮ್ ಹೆಸರು ನನ್ನ ಹೆಸರು ಮೊದಲೇಕ ಗುಟ್ಟ್ಯ ಈಗ ಅದನ್ನು ಸೂರ್ಯಸ್ಕೊಂಡು ಬಸ್ಸು ಅಂತ ಇಟ್ಕೊಂಡಿನಿ ಬಸುರ ರೀ ಬತ್ತಾರ್ ಬಸ್ಸು ಸಾಹೇಬ್ರ ನಾನು ರೀ ನಿಮ್ಮ ಹತ್ರ ಬಂಗಾರ ಬಳಿ ಉದ್ರಿ ಮಾಡಿಸ್ಕೊಂಡಿಲ್ಲ ಮೈತ್ರ ಎಲ್ಲ ಮೈತ್ರ ಎಷ್ಟು ದಿನ ಆಯ್ತು ನನ್ನ ಹತ್ರ ಮಾಡಿಸ್ಕೊಂಡು ಹೋಗಿ ಮೊದಲು ರೊಕ್ಕ ಆಮೇಲೆ ಕೊಡ್ತೀನೋ ನನ್ನ ಕುಮಾರ ಹಾಗಾದ್ರೆ ತಡ ಯಾಕ ಮೈತ್ರ ಚಲೋ ಮಾಡ ನೋಡು ಬಾಳ ದಿವ್ಸಕ್ಕೆ ನಮ್ಮಿಬ್ರು ದರ್ಶನ ಆಗೈತಿ ಅದೇ ದರ್ಶನ ಖುಷಿಯಲ್ಲಿ ನಾ ಇಬ್ರು ಮಜ್ಜನ ಮಾಡೋಣ ನಡಿ ಸದಾಶಿವ್ ಬಾನಹಟ್ಟಿ ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಬೆಲ್ಲ ಹತ್ತಿ ಬರಂತಾಗ ಒಂದು ಹುಡುಗಿ ಕರಿ ಕಂಬಳಿ ಕರಿ ಕಂಬಳಿ ಕರಿ ಕಂಬಳಿ ಬುಡ್ಕನಿ ಹಾಸ ಕರಿ ಕಂಬಳಿ ಬುಡ್ಕನಿ ಹಾಸ ಮಾಡೋ ಟೈಮ್ ಪಾಸ್ ಕರಿಗಡಬ ಕೊಡತೇನ ನೀ ಬಾರ ಸಾವುಕಾಸ ಬಳ್ಳಿ ಸುಳ್ಳಾಗ ಈ ದುರ್ಸ ನೀ ನನ್ನ ಹರಸ
ಕಂಬಳಿ ಬುಡಕ ನೀ ಹಾಸ ಮಾಡೋ ಮುಟ್ಟಾಯಿನ ಪಾಸ ನಡಿ ಮಲ್ಲಿ ಮಲ್ಲಿ ಬಾರಲದು ಮಾಡಿ ಮಗ್ಗಲಕ ಎಂದ ಬತ್ತಿ ಕೇಳನಿ ನಮ್ಮ ತ್ವಾಟಕ ವಾರವಾಗಿ ನಿನ್ನ ಮಾತು ನನ್ನ ತಲೆಯ ಕೆಡಿಸೈತಿ ಕುಡದಿಯ ಹಾಕು ಕಾಲ ಕೂಡಿ ಬಂದೈತಿ ಹಿಡಿತಂತಿ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋ ಮುಟ್ಟಾಯಿ ಪಾಸ ಪಾಸ ನಾಚಿ ನಾಚಿ ಓಡತಿ ಚಿಗರಿಯ ಮರಿಯಂಗ ಅಂಜಿ ಅಂಜಿ ಇಬ್ಬರು ಕೂಡದು ಸಾಕಿಂಗ ಜಮ ಕಣ್ಣಿ ಬೀಗರು ಹೇಳ್ತಾರ ಸೋಬಾನ ಬೆಳಗಾವಿ ಬ್ಯಾಂಡ್ಬಾಜಿ ಮಗುವಿಗೆ ಲೋನ ಬೆಲ್ಲ ಕೊಡಬೇಕ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋ ಮುಟ್ಟಾಯಿ ಪಾಸ ಏನಂತಿ
ಆದಾಗ ಅನುಭವಿಸಬಹುದು ಮಗ ಸತ್ತಾಗ ಆರೋಗ್ಯ ಕಾಯಜ್ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮಕ್ಕಳಲ್ಲಿ ನುಡಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗ್ಲು ಗೊತ್ತ ಭರಿಸುವ ಮದ್ಯಪಾನ ಮುಟ್ಟಿಸುತ್ತಲೇ ಕಾಮದಾನ ನಮಗೆ ಭಾವದ ಗುಣವು ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರೋಗ್ಯ ಕಾಯಂ ಜಾಗ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗ್ಲು ಗೊತ್ತ ಅನುಭವಿಸಬಹುದು ಮಗ ಸತ್ತಾಗ ಆರೋಗ್ಯ ಕಾಯಜ್ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ 25 ವರ್ಷಗಳ ಹಿಂದೆ ಆ ಗುರಿಗಾರ ವೀರಪ್ಪನನ್ನು ನನ್ನಿಂದಲೇ ಕೊಲೆ ಮಾಡಿಸಿ ನನಗೆ ಕೊಡಬೇಕಾದ ಹಣ ಕೊಡದೆ ನನ್ನ ಮೇಲೆ ತಿರುಗಿ ಬಿದ್ದು ಮೋಸ ಮಾಡಿದರಲ್ಲ ಆ ಮನೆಯ ಒಡೆಯನಾದ ಈ ಕೆಟ್ಟ ಕುಲದ ಕುಲ್ಲಿ ಜಮೀನ್ದಾರ ನನಗೆ ಮಾಡಿದ ಪ್ರತಿಕಾರದ ಸೇಡಿಗಾಗಿ ಗಾಯಗೊಂಡ ಹುಲಿಯಂತೆ ನಿನ್ನ ಮನೆ ಸೇರಿಕೊಂಡಿದ್ದಾನೆ ಈ ಕರಡೆ ಇಲ್ಲದ ಕಾಮರಾಜ್. ಇಂದು ಕೆಲವೇ ದಿನಗಳಲ್ಲಿ ನಿನಗೆ ಸೆರೆಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ನಿನ್ನ ತಂಗಿಯಾದ ಈಶ್ವರಿಯನ್ನು ಅಪ್ಪಿ ಮುದ್ದಾಡಿದರೆ ತೀರುತ್ತದೆ ಈ ಕಾಮರಾಜನ ಕಾಮದ. ನಿನ್ನಣ್ಣ ನನಗೆ ಮಾಡಿದ ಮೋಸದ ಸೇಡಿಗಾಗಿ ನಿನ್ನಣ್ಣನನ್ನು ಕೊಡಲು
ನಂತರ ನಿನ್ನನ್ನು ನನ್ನ ಅರಮನೆಯ ಮಹಾರಾಣಿಯನ್ನಾಗಿ ಮಾಡಿಕೊಂಡು ಸಾಲಿನ ಕ್ರಾಂತಿಯನ್ನು ಹಿಡಿಯುತ್ತಿರುವ ನನ್ನ ಒಡಲನ್ನು ಶಾಂತಗೊಳಿಸಲಿದ್ದರೆ ನನ್ನ ಹೆಸರು ಖತರ್ನಾಕ್ ಕಾಮರಾಜನೇ ಅಲ್ಲ. ನಮಸ್ಕಾರ ಜಮೀನ್ದಾರರಿಗೆ. ಓಹೋ, ಇವನು ನಾನೇ ಜಮೀನ್ದಾರನೆಂದು ತಿಳಿದಿದ್ದಾನೆ. ಜಮೀನ್ದಾರರ ದರ್ಪ ನಾನೀಗ ಇವನಿಗೆ ತೋರಿಸಲೇಬೇಕು. ಏ ಬಡವ, ಯಾರೋ ನೀನು? ಬದ್ಮಾಶ್. ನಾನೊಬ್ಬ ಪದವೀಧರ. ನನ್ನ ಹೆಸರು ರವಿಕುಮಾರ್ ಅಂತ. ಲೇ, ನೀನು ಪದವೀಧರನಾದರೇನು ಪರಮಾತ್ಮನಾದರೇನು? ಮನೆಯ ಒಳಗಡೆ ಬರಬೇಕಾದರೆ ಪರ್ಮಿಷನ್ ತೆಗೆದುಕೊಂಡು ಬರಬೇಕೆನ್ನುವುದು ಪರಿಜ್ಞಾನವಿಲ್ಲವೇ ನಿನಗೆ? ಮೂರ್ಖ. ಕ್ಷಮಿಸಿ ಸರ್, ಹೊರಗಡೆ ಯಾರು ಕಾಣಿಸಲಿಲ್ಲ. ಆದ ಕಾರಣ ಕೇಳದ ಹಾಗೆ ಒಳಗಡೆ ಬಂದು ಬಿಟ್ಟೆ. ಲೇ ಕತ್ತೆ ಬಡವ, ಹೊರಗಡೆ ಯಾರು ಕಾಣಿಸಲಿಲ್ಲವೆಂದು ಸುಳ್ಳು ನೆಪ ಹೇಳಿ ಮನೆ ಒಳಗಡೆ ಬಂದು ಹಣ ಲೂಟಿ ಮಾಡಿಕೊಂಡು ಹೋಗಲು ಬಂದಿರುವ ಯಾ ಮಗನೇ? ಹೊರಗಡೆ ಯಾರು ಇಲ್ಲದಕ್ಕೆ ಕೇಳದೆ ಹಾಗೆ ಒಳಗಡೆ ಬಂದು ಬಿಟ್ಟೆ, ನಿಜ ಸರ್. ಆದರೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಹಣ ಕದಿಯುವಂತ ನಾಮರ್ಥ ನಾನಲ್ಲ ಸರ್. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸತ್ಯವಾಗಿ ನ್ಯಾಯವಾಗಿ ಬಾಳುತ್ತೇನೆ. ಸತ್ಯಕ್ಕಾಗಿ ಸಾಯುತ್ತೇನೆ ವಿನಃ ಮತ್ತೊಬ್ಬರ ಮನೆ ಲೂಟಿ ಮಾಡಿ ಕಳ್ಳ ಕದಿಮನಂದು ಕೆಟ್ಟ ಹೆಸರು ಪಡೆಯುವಂತ ವ್ಯಕ್ತಿ ನಾನಲ್ಲ ಸರ್. ಲೇ ಬೆಳಕುಂಗಿ, ನನ್ನ ಮನೆಗೆ ಬಂದು ನನಗೆ ಸತ್ಯದಿಂದ ಮಾತನಾಡುವ ಯಾವ ಸಾಹುಕಾರರೇ, ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾಯಲು ಹೋದದ್ದು ನಿಮ್ಮಂತ ಬಡಪಾಯಿಗಳಿಂದಲ್ಲ, ನಿಮ್ಮಂತ ಬಂಡರ ಮೋಸತನದಿಂದ ಎನ್ನುವುದು ನನಗೂ ಚೆನ್ನಾಗಿ ಗೊತ್ತು. ಲೇ ಬೆಳಕುಂಗಿ, ನನ್ನ ಮನೆಗೆ ಬಂದು ನನಗೆ ಸತ್ಯದಿಂದ ಮಾತನಾಡುವ ಯಾವ ಸತ್ಯ? ಇನ್ನೊಂದು ಸಾರಿ ನೀವು ಈಗ ಸತ್ಯನಿಂದ ಬಗಳಿದರೆ ನಿನ್ನನ್ನು ಹೊತ್ತು ಹೊರತಳ್ಳಬೇಕಾಗುತ್ತದೆ. ಸರ್, ಒತ್ತು ಹೊರಾಗಲು ನಾನೇನು ನಿಮ್ಮ ಮನೆ ಲೂಟಿ ಮಾಡಲು ಬಂದಿಲ್ಲ ಸಾಹುಕಾರರೇ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದರಲ್ಲಿ ನೀವು ಎತ್ತಿದ ಕೈ ಎಂದು ಕೇಳಿದ್ದೆ. ಆದರೆ ನಿನ್ನಿಂದ ನನ್ನ ಕಷ್ಟಗಳು ದೂರ ಆಗುತ್ತದೆಂದು ನಂಬಿ ನಿಮ್ಮಲ್ಲಿಗೆ ಬಂದೆ. ಆದರೆ ಈಗ ನಿಮ್ಮ ವರ್ತನೆ ನೋಡಿದರೆ ಗೊತ್ತಾಗುತ್ತದೆ ನೀವೊಬ್ಬ ಬಡವರನ್ನೇ ಹರಿದು ತಿನ್ನುವ ರಣಹದ್ದು ಎಂದು. ಹುಟ್ಟು ಗೂಳಿಗೆ ಗತಿ ಇಲ್ಲದ ತಿರುಕ ಮತ್ತೆ ನನಗೆ ಎದುರು ಮಾತನಾಡುವ ಆ ಕತ್ತೆ? ನೋಡು, ಸುಮ್ಮನೆ ನನ್ನಿಂದ ಹೊಡೆದು ತಿಂದು ಸಾಯಬೇಡ. ಯಾತಕ್ಕಾಗಿ ನನ್ನ ಮನೆಗೆ ಬಂದು ಹೇಳು. ಮುಂದಿನ ತಿಂಗಳು ನನಗೆ PSI ಆರ್ಡರ್ ಬರೆದಿದೆ. ಆರ್ಡರ್ ಕೊಡಬೇಕಾದ್ರೆ 50,000 ಹಣ ಡೊನೇಷನ್ ಕೇಳಿದ್ದಾರೆ. ಅವರಿವರ ಕಾಲಿಡುದು ಬೇಡಿ 40,000 ಕೂಡಿಸಿದ್ದೇನೆ. 10,000 ನಿಮ್ಮಲ್ಲಿ ಕೇಳಲು ಬಂದಿರೋ ಸಾಹುಕಾರರೇ. 10,000 ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಟ್ಟರೆ ನೀರು ಭಿಕ್ಷಕನಾಗಬೇಕಾಗುತ್ತದೆ. ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಹಣ ಇಲ್ಲವೆಂದು ಮಾತ್ರ ಹೇಳಬೇಡಿ ಸರ್. ನನ್ನ ಮೇಲೆ ದಯ ತೋರಿ 10,000 ಹಣ ಕೊಟ್ಟರೆ ನನಗೆ ಖಂಡಿತ ನೌಕರಿ ಬರುತ್ತದೆ. ಹಣ ಇಲ್ಲವೆಂದು ಮಾತ್ರ ಹೇಳಬೇಡಿ ಸರ್, ನಿಮಗೆ ಕಾಲಿಗೆ ಬಿದ್ದಿದೆ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತ ಹಣ ಕೇಳುತ್ತಿರುವಂತ ನಿಮ್ಮಂತವರಿಗೆ ಹಣ ಕೊಟ್ರೆ ಕೊಟ್ಟ ಹಣ ವಾಪಸ್ ಕೊಡ್ತೀಯ ಎನ್ನುವುದಕ್ಕೆ ನನಗೇನು ಗ್ಯಾರಂಟಿ? ಗ್ಯಾರಂಟಿ ಕೊಡಲು ನನ್ನ ಹತ್ತಿರ ಗೇಣು ಹೊಲವಿಲ್ಲ, ತುಣುಕು ಮನೆ ಇಲ್ಲ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಸರ್, ಬೇಡಿಕೊಳ್ಳುತ್ತೇನೆ. ಲೇ ಮಗನೇ ರವಿ, ನಿನಗೆ ಹಣ ಕೊಟ್ಟು ನೌಕರಿಗೆ ಗಳಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಲು ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನ ಬಾಯಿ ಬಿಗಿಡಿದು ಮಾತನಾಡಿದ ಮಗನೇ. ನೀನು ನನಗೆ ಹಣ ಕೊಡದಿದ್ದರೆ ಪರವಾಗಿಲ್ಲ, ಐ ಡೋಂಟ್ ಕೇರ್. ಇನ್ನೊಂದು ಸಾರಿ ನನ್ನ ತಾಯಿಯನ್ನು ಮತ್ತೊಬ್ಬರಿಗೆ ಹೋಲಿಸಿ ಮಾತನಾಡಿದರೆ ನಿನ್ನ ಹೊಟ್ಟೆ ಬಗೆದು ನಿನ್ನ ರುಂಡ ಚಂಡವನ್ನು ಕಡಿದು ಆ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ಮಾಡಬೇಕಾಗುತ್ತದೆ.
ನಾಯಿಯಂತೆ ಮನೆ ಒಳಗಡೆ ಬಂದು ನರಿಯ ಬುದ್ಧಿವಂತಿಕೆಯಂತೆ ಹಣ ಕೇಳಿ ಹುಲಿಯಂತೆ ಚೆಂಡಾಡುತ್ತಿರುವ ಪುಂಡನಂತೆ ಮಾತನಾಡಲು ಯಾರಕ್ಕೋ ಒಂದು ಕ್ಷಣ ನೀ ನನ್ನ ಮುಂದೆ ನಿಂತರೆ ನಿನ್ನನ್ನು ಹರಿದು ಹತ್ತಿಗಾಗಬೇಕಾಗುತ್ತದೆ. ಮೊದಲು ಇಲ್ಲಿಂದ ಹೊರಟು ಹೋಗು. ನಡೆಯಲೇ ಕತ್ತಲವ. ಓಹೋ, ಜಮೀನ್ದಾರರು ಬರುವ ವೇಳೆ ಆಯಿತು. ನಾನೀಗ ಫ್ಯಾಕ್ಟರಿ ಕಡೆಗೆ ಹೋದರಾಯ್ತು. ಕೆಳಗಿಳಿದು ಮಾರಲಿ ಡುಮ್ಮನ ಮಗನೇ. ಜಮೀನಿಗೆ ಒಡೆಯನಾದ ಈ ಜಗನ್ನಾಥನ ಸಿಂಹದ ಹೊದಿಯಲ್ಲಿ ಬಂದಿದ್ದಲ್ಲೊಂದು ಶ್ರೀಮಂತ ಸಿಂಹವೆನಿಸಿಕೊಂಡಿರುವ ಈ ಜಮೀನ್ದಾರನಿಗೆ ಹೆಸರನ್ನೆತ್ತಿ ಕರೆಯಟ್ಟು ನಿನ್ನಗೆ ಧೈರ್ಯ ಬಂದಿತ? ನೀನು ಶ್ರೀಮಂತ ಸಿಂಹವಾದರೇನು, ಸಿಂಹದ್ರಿ ಸಿಂಹವಾದರೇನು? ಕಚ್ಚಡ ನನ್ನ ಮಕ್ಕಳಿಗೆ ಈ ರಾಯಣ್ಣ ಕೊಡುವ ಮರ್ಯಾದೆ ಇಷ್ಟೇ. ಲೇ ಬಡವ, ನಾನು ಯಾರು, ನನ್ನ ಪವರು ಏನೆಂಬುದು ಚೆನ್ನಾಗಿ ಹರಿದುಕೊಂಡು ಮಾತನಾಡದೆ. ನೀನು
ಮಿನಿಸ್ಟರ್ ಚರ್ಚ್ ಕೂಟಕ್ಕೆ ಬಾಂಬ್ ಬಿಟ್ಟು ಲಾಸ್ಟ್ ಮಾಡಿಸಿ ಸಾವಿರಾರು ಜನರ ಪ್ರಾಣ ತೆಗೆದ ಖಡ್ಕನೆನ್ನುವುದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ ಜಮೀನ್ದಾರ್, ನೀನು ಮಾಡುವ ದೇಶದ್ರೋಹಿ ಕೆಲಸಕ್ಕೆ ಅಡ್ಡಗೋಡೆಯಾಗಿ ನಿಂತಿರುವ ಈಗ ಜಿಲ್ಲೆಯ ಡಿಸಿ ಯಾವುದು ಮಿಸ್ ಮೈತ್ರನನ್ನು ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬರುತ್ತಿರುವ ನೀನೊಬ್ಬ ಸಣ್ಣನೆನ್ನುವುದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತಲೇ. ನೀನು ಕಳ್ಳತನದಿಂದ ಕಳಿಸುತ್ತಿರುವ ಸಾಂಗ್ಲಿಂಗ್ ಮಾಲನ್ನು ವಶಪಡಿಸಿಕೊಂಡು ಎಷ್ಟೋ ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ತಲೆ ಮಾರಿಸಿಕೊಂಡು ತಿರುಗುತ್ತಿರುವ ನೀನೊಬ್ಬ ಕೆಟ್ಟ ಕುಲದ ಕುನ್ನಿ ಎನ್ನುವುದು ರಾಯಣ್ಣನಿಗೆ ಚೆನ್ನಾಗಿ ಗೊತ್ತಲೇ ಜಮೀನ್ದಾರು. ಅಷ್ಟೇ ಅಲ್ಲಲೇ, ನಿನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನ ಆಸ್ತಿ ಕಸಿದುಕೊಂಡು ಜಮೀನ್ದಾರನೆಂದು ಮೆರೆಯುತ್ತಿರುವ ನೀನೊಬ್ಬ ಕೆಟ್ಟ ಕುಲದ ಕುಲಿ ಎನ್ನುವುದು ಈ ರಾಯಣ್ಣನಿಗೆ ಗೊತ್ತಲೇ. ನಿನ್ನಂತೆ ಹಾಗಾಡಿ ಮೆರೆದ ರಾಯಣ್ಣರ ನಪವಂಸಕ ಮಾಡಿದ ಈ ಸಂಸಾರ ಎಂಬುವುದು ನಿನ್ನ ಅಡಲಲ್ಲಿ ಬರಬೇಕು. ಸಕ್ಕಿನ ಕುಂಜ ಜಮೀನು ನರ ಕತ್ತರಿಸಿ ನಪಾಂಸಕನಾಗಿ ಮಾಡಲು ಬಂದ ನಿಮ್ಮಂತ ದರ್ಪದ ಕಾಯಿತರಿಗೆ ಒತ್ತು ಬುದ್ಧಿ ಕಲಿಸಲು ಸಿದ್ಧರಾಗಿ ಬಂದಿರುವ ನಿನ್ನ ಪಾಲಿನ ಕುರಿಗಾರ ಉಳ್ಳಲೇ. ನಿನ್ನಂತೆ ಈ ಜಮೀನ್ದಾರನ ಮುಂದೆ ನಿನ್ನ ಹಾರಾಟ ತುಂಟಾಟ ಈ ಜಮೀನ್ದಾರನ ಮುಂದೆ ನಡೆಯುವುದಲ್ಲ. ಯಾವ ವಿಷಯಕ್ಕೆ ಈ ಜಮೀನ್ದಾರನ ಮನೆ ವಸ್ತುವಿಗೆ ಬಂದಿರಿ ಎಂಬುದು ಮೊದಲು ಮಾಡಲೇ. ಎಲೆ ಜಮೀನ್ದಾರ, ನನ್ನ ತಂಗಿಗಾದ ಅನ್ಯಾಯಕ್ಕೆ ಗಂಡು ಗಚ್ಚಿ ಹಾಕಿ ಈ ಸಮರದ ಸಿಂಹದ ಗರ್ಜನೆಯ ರಾಯಣ್ಣ ಸಮರ ಸಿಂಹದ ಗರ್ಜನೆ ದಿನ ಬೆಳಗಾದರೆ ಹತ್ತಾರು ಹುಡುಗರ ರುಚಿಯನ್ನು ನೋಡಿ ಕೈ ಕಳೆದು ಕಾಲ ಕೆಳಗಿತ್ತಿರುವ ಈ ಜಮೀನ್ದಾರನ ಎದುರಿಗೆ ನಿಂತು ನಾಯ ಕೇಳಲು ಬಂದಿರುವ ಏನೋ ನಾಯ ಕೇಳಲು ಇದೇನು ಸಾಧಾರಣ ವ್ಯಕ್ತಿಯ ಮನೆಯನ್ನು ತಿಳಿದಿರಬೇಕು. ಏನೇ ಮುಂದ ಇದು ಜಗಮೆಚ್ಚಿದ ಜಮೀನ್ದಾರನನ್ನು ಎನಿಸಿಕೊಂಡಿರುವ ಜಮೀನ್ದಾರನ ಜಗನ್ನಾಥನ ಮನೆ ತಿಳಿಯಿತೇ. ನೀನು ಜಗಮೆಚ್ಚಿದ ಜಮೀನ್ದಾರನಾದರೇನು, ಜನ ಮೆಚ್ಚಿದ ಜಗನ್ನಾಥಾದರೇನು? ಈ ಹುಲಿ ಗುಡುಗು ಹೊಡೆದರೆ ಸಾಕು ನಿಮ್ಮಂತ ಸಾವಿರಾರು ಜನರು ಸರ್ದಾರರು ಗಡಗಡಲು ನನಗೆ ತಲೆ ಎತ್ತಿ ಹೇಳುತ್ತಾರೆ. ಗಂಡು ಹುಲಿಯಾದ ಗಂಡು ಹುಲಿಗಳ ಗಂಡದೇ ಈ ರಾಯಣ್ಣನ ಶೌರ್ಯವನ್ನು ನಿನ್ನಂತೆ ಸಾವಾಸದ ಸೂರ್ಯ ವೈರಿಗಳಿಗೆ ಬೇಟೆ ಹಾಡಲು ಕಲಿಸಿದವನೇ ಈ ಗಂಡರ ಪುಂಡ, ಈ ಜಮೀನ್ದಾರ. ಅದು ಅಲ್ಲವೇ ಪುಂಡರಲ್ಲಿ ಮಾ ಪುಂಡನಂದು ಎತ್ತುವ
ಮಾತನಾಡಿದರೆ ಗುರುವಿಗೆ ಮಂತ್ರ ನುಡಿದಲು ಬಂದರೆ ಹಲವು ಮಂತ್ರ ತಂತ್ರದಿಂದ ಕೊಂಡು ಸತ್ತು ಹೋಗಬೇಡ. ಮನೆ ಇಲ್ಲಿಂದ ಮರ್ಯಾದೆಯಿಂದ ಹೊರಟು ಹೋಗಲು ಬಂದಿಲ್ಲವೇ ಮಗನ ಜಮೀನು? ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ್ದು ತಪ್ಪಾಯ್ತಂದು ನಿನ್ನ ಮೈ ಚರ್ಮ ಸೊಲೆದು ನನ್ನ ತಂಗಿ ಸೀತಾ ಹೆಕ್ಕಡವನ್ನು ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಿನ್ನ ತಂಗಿಗೆ ನನ್ನ ಚರ್ಮ ಸುಳ್ಳು ಹೆಕ್ಕಡ ಮಾಡಿಸ್ತೇನೆಂದು ನುಡಿಯುತ್ತಿರುವೆ. ಹೆಲೋ ಹೊಲಸು ರಕ್ತಕ್ಕೆ ಹುಟ್ಟಿದ ಮಗನ ಜಮೀನು ಏನಂದೆ? ಸೀತೆ ಎಷ್ಟು ಪವಿತ್ರವಾದ ನನ್ನ ತಂಗಿಗೆ ಸೂಳೆ ಎಂದಿಯ? ಈಗ ನಾನು ನಿನ್ನ ಜೀವದಿಂದ ಉಳಿಸಲಾರೆ. ಜೈ ಶ್ರೀರಾಮ್. ಮಧ್ಯದಲ್ಲಿ ಬಾಯಿ ಹಾಕಿದ್ದಾರೆ. ಮಾತನಾಡಲು ನಾಲಿಗೆರುವುದಿಲ್ಲ. ತಡಕರಯ್ಯ, ನಾ ಅದನ್ನೆಲ್ಲ ಶುದ್ಧ ಮಾಡಿ ಸರಿಪಡಿಸ್ತೀನಿ. ಹೆಲೇ ಮಗನ ಸತ್ಯ, ಸುಮ್ಮನೆ ನಿಂದಿರ್ತೀಯೋ ಇಲ್ಲ ನಿನ್ನ ಕುತ್ತಿಗೆ ನೋಡ ಜಮೀನ್ದಾರ್, ಕೊನೆಯದಾಗಿ ಹೇಳುತ್ತೇನೆ, ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ್ದೆ ತಪ್ಪಾಯ್ತೆಂದು ಒಪ್ಪಿ ನನ್ನ ತಂಗಿ ಕಾಲಿಡಿದು ಕ್ಷಮೆ ಕೇಳಿದರೆ ನಿನ್ನನ್ನು ಬದುಕಲು ಬಿಡುತ್ತೇನೆ. ಇಲ್ಲದಿದ್ದರೆ ನಿನ್ನ ಚೆಂಡು ಕಡೆದು ರಕ್ತದ ಮರವಿನಲ್ಲಿ ಮುಳುಗಿಸಿದೆ. ಎಚ್ಚರ ಮಗನೇ, ಎಚ್ಚರ. ವಲ್ಲಿಗಳಿಗೆ ಅಧಿಪತಿಯಾದ ಈ ಜಮೀನ್ದಾರನು ನಿನ್ನ ತಂಗಿಯ ಕಾಲು ಹಿಡಿದು ನಾನು ಕ್ಷಮೆಯನ್ನು ಕೇಳಬೇಕು. ಹೋಗಲೇ ಹೋಗು. ಅದು ಎಂದೆಂದಿಗೂ ಈ ಜಮೀನ್ದಾರನ ವಂಶದಲ್ಲೇ ಬಂದಿಲ್ಲ, ಹಿಂದೆ ಬರುವುದೂ ಇಲ್ಲ. ಹಾಗಾದರೆ ಜಮೀನ್ದಾರ್ ಒಂಟಿಯನ್ನು ದಾರಿಯಲ್ಲಿ ಸಿಕ್ಕಳೆಂದು ಬಲತ್ಕಾರದ ಬಲ ಬೀಸಿ ಹರಿಯದ ಹೆಣ್ಣು ಮಕ್ಕಳನ್ನು ಕೈ ಹಿಡಿದು ಹೆರಿಯಾಡದೆಯಲ್ಲ, ಅದರ ಸೇಡಿಗಾಗಿ ನಿನ್ನ ಕಣ್ಣೆದರಿಗೆ ಗುಲಾಬಿ ಹೂವಿನಂತೆ ಹಾರಲು ನಿಂತಿರುವ ನಿನ್ನ ತಂಗಿ ಈಶ್ವರಿಯನ್ನು ಈಗ ಹೊರ ಎಳೆದುಕೊಂಡು ಬರುತ್ತಿದ್ದೇನೆ. ಜಮೀನ್ದಾರನೆಂಬ ಗಂಡಸ್ಥನ ನಿನ್ನಲ್ಲಿದ್ದರೆ ಬಂದು ತಡೆಲೇ ಈ ಹಾಲ ಮಠದ ಉಳಿಯನ್ನು.
ಮರ್ಯಾದೆಯಿಂದ ನಿನ್ನ ಬಂದೂಕು ಕೆಳಗಿಳಿಸು. ಇರೋದಿದ್ದರೆ ದ್ಯಾವಮ್ಮವ್ವನ ಅರಿಕೆ ಕೋಣದಂತೆ ಓಡಾಡಿಸಿ ಕಳಿಯಬೇಕಾಗುತ್ತದೆ ಮಗಳೇ. ಪಿಸ್ತೂಲು ಕೆಳಗಿಳಿಸಿ ನಿನ್ನ ಪ್ರಾಣ ಉಳಿಸಿಕೊಂಡೆ. ಈಗ ಹೊರಗೆ ಎಳೆದುಕೊಂಡು ಬರ್ತಿದ್ದಾರೆ ಚಂದುಳ್ಳು ಚಲವಿಯಾದ ನಿನ್ನ ತಂಗಿ ಈಶ್ವರಿಯನ್ನು. ಜನ್ಮದಲ್ಲೇ ಬಂದಿಲ್ಲ, ಎಂದೆಂದಿಗೂ ಸಾಧ್ಯವೇ ಇಲ್ಲ. ಬಿಟ್ಟು ಬಿಡು ನನ್ನ ತಂಗಿಯ ಕೈಯನ್ನು, ಬಿಡಲಿಕ್ಕೆ ಹಿಡಿಯಲೇ ಮಗಳ ಜಮೀನ್ದಾರ್. ತಪ್ಪಾಯಿತೆಂದು ಹತ್ತಿ ನನ್ನ ತಂಗಿ ಸೀತಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ನಿನ್ನನ್ನು ಬದುಕಲು ಬಿಡುತ್ತೇನೆ. ಇಲ್ಲದಿದ್ದರೆ ನಿನ್ನ ಚೆಂಡು ಕಡೆದು ರಕ್ತದ ಮನೆಯಲ್ಲಿ ಮುಗಿಸುವೆ. ಬಲು ಎಚ್ಚರ ಮಗನೇ. ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನ ಜನ್ಮದಲ್ಲಿ ಅದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ಹಾಗಾದರೆ ಜಮೀನ್ದಾರ್ ಯಾರಿಲ್ಲದ ಸಮಯ ಸಾಧಿಸಿ ನನ್ನ ತಂಗಿಯ ಕೈ ಹಿಡಿದು ಹೆಳೆದಾಡಿದೆಯಲ್ಲ, ಅದರ ಸೇಡಿಗಾಗಿ ಈಗ ನಿನ್ನ ಕಣ್ಣೆದರಿಗೆ ನಿನ್ನ ತಂಗಿ ಈಶ್ವರಿಯ ಗಲ್ಲಕ್ಕೆ ಮುದ್ದು ಕೊಡ್ತಾನೆ. ನಿನ್ನ ನರನಾಡಿಗಳಲ್ಲಿ ರಕ್ತದ ರೋಷವಿದ್ದರೆ ಬಂದು ತಡೆ ಹಾಲು ಮಾತನ ಹುಲಿಯನ್ನು. ಬಾರಲೇ ಬಂದ ಮುಚ್ಚಲೇ ಬಾಯಿ. ಇನ್ನೊಂದು ಸಾರಿ ನನ್ನ ತಂಗಿಯ ತಂಡಕ್ಕೆ ಬಂದರೆ ಈ ಊರಿನಲ್ಲಿ ರಕ್ತ ಕಾಲುವೆ ಹರಿಯುವುದು ಖಂಡಿತ. ಈ ಕುರಿಗಾರ ರಾಯಣ್ಣ ಕುರಿಯಂತೆ ತಲೆ ತಗ್ಗಿಸಿ ನಡೆದರೆ ಧರ್ಮರಾಯ ಗೊಂಡ ಹುಲಿಯಂತೆ ಸಿಡಿದೆದ್ದು ನಿಂತರೆ ಯಮರಾಯ ದಟ್ ಈಸ್ ಹಾಳು ಮಾತದ ಹುಲಿಯ. ಒಂದು ಹೆಣ್ಣಿಗನಾಗು ಗಂಡುಗಳಿಗನಾಗು. ಅಣ್ಣ, ಕೇವಲ ಒಬ್ಬ ಕುರಿ ಕಾಯುವ ನಿನ್ನ ಕಣ್ಣೆದುರು ಈ ನಿನ್ನ ತಂಗಿಗೆ ಕೆನ್ನೆಗೆ ಮುತ್ತು ಕೊಟ್ಟು ಹೋಗಿರುವಾಗ ನಾಚಿಗಿಲ್ಲದಂತೆ ಆಗಿ ನಿಂತೆ ನೋಡ್ತಾ ಇದೆಯಲ್ಲ, ಈ ನಿನ್ನ ಜನ್ಮಕ್ಕೆ ನಾಚಿಗಿರ್ಬೇಕು. ಒಂದು ಹೇಟಿಗೆ ಅವನ ಹೆಣವನ್ನು ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸುತ್ತಿದ್ದೆ. ಆದರೆ ಆ ರಾಯದ ಗುಂಡು ಹಾಕುವ ಗುಂಡಿಗಿಲ್ಲೇನ್ರಿ ಸಾವುಕಾರ ನಿಮಗ? ಪಿಸ್ತೂಲಿನಲ್ಲಿ ಬುಲೆಟ್ ಖಾಲಿ ಆಗಿತು. ಅದರದಿಂದ ಸುಮ್ಮನೆ ನಿಂದಿರಬೇಕಾಯಿತು ಸತ್ಯ. ಅದಕ್ಕ ಉಳ್ಕೊಂಡು ಹೋಗ್ಯಾನ್ರಿ ಆ ಮಗ ರಾಯ. ಅವರ ನೀವು ಇದನ್ನೇನು ಮನಸ್ಸಿಗೆ ಹಚ್ಕೋಬೇಡ್ರಿ. ಆ ರಾಯದ ಜಮೀನ್ದಾರ್ ಒಂದು ಗತಿ ಕಾಣಿಸ್ತಾರ. ಬರ್ರಿ ಅವರ ಹೋಗೋಣ. ಇಂದು ನನ್ನ ಮನೆಗೆ ಬಂದು ನನ್ನ ಕಣ್ಣು ಎದುರಿಗೆ ನನ್ನ ತಂಗಿಯ ಈಶ್ವರಿಯನ್ನು ಎಳೆದುಕೊಂಡು ಕೆನ್ನಿಗೆ ಮುದ್ದು ಕೊಟ್ಟಿಯಾ ಸಚ್ಚಿನ ಮಗನೇ. ಅವರ ಸೇಡಿಗಾಗಿ ನಿನ್ನ ತಂಗಿಯ ಸೀತಳನ್ನು ಸೀರೆಗೆಡಿಸಿ ರೋಡಿನಲ್ಲಿ ಸೀರೆ ಬಿಚ್ಚಿ ಮೆರವಣಿಗೆ ಮಾಡಲಿದ್ದನು.
ಹೊರಿಯಕ್ಕಾಗಿ ಮನೆ ಒಕ್ಕರೆ 6 ತಿಂಗಳ ಮನೆಯನ್ನು ಬಿಡಬೇಕು. ಈ ಜಮೀನ್ದಾರ ಮನೆ ಒಕ್ಕರೆ ಇಡೀ ಪರ್ಮನೆಂಟ್ ಆಗಿ ಈ ಭೂಲೋಕವನ್ನು ಬಿಟ್ಟ ಯಮಲೋಕಕ್ಕೆ ಹೋಗಬೇಕು. ಜತಿ ಇವನು ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಹಟ 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 ಹಟಗಾತಿ ಹಟ ಗಟ 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 ಸರ್ವ ಹಟ 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 ಹಟಗಾತಿ ಗಟ 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 ಸರ್ವ ಈಗ ಧಮ್ಮಿ ಧಮ್ಮಿ